ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ IAS ಅಕಾಡೆಮಿ ಅರ್ಪಿಸುವ ದ ಹಿಂದೂ ವಿಶ್ಲೇಷಣೆ ವಿಡಿಯೋ ಸರಣಿಗೆ ಸ್ವಾಗತ. ಸ್ನೇಹಿತರೆ, ದಿನಾಂಕ 7ನೇ ತಾರೀಕಿನಂದು ದ ಹಿಂದೂ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಮುಖ 5 ಸಂಪಾದಕೀಯ ವಿಚಾರಗಳ ಬಗ್ಗೆ ನಾವು ಈ ವಿಡಿಯೋ ಸರಣಿಯಲ್ಲಿ ಚರ್ಚೆ ಮಾಡೋಣ. ಮೊದಲನೇ ವಿಚಾರವಾಗಿ, ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಅಂತೇಳಿ ಕೇಂದ್ರ ಸರ್ಕಾರ ಏನು ಸಂವಿಧಾನಕ್ಕೆ 103ನೇ ತಿದ್ದುಪಡಿಯನ್ನು ತಂದು ಹೊಸ ಕೋಟಾವನ್ನು ಏನು ಸೃಷ್ಟಿ ಮಾಡಿತ್ತು, ಅದರ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಅರ್ಜಿ ಸಲ್ಲಿಕೆ ಆಗಿತ್ತು. ಅದನ್ನು ಈಗ ವಿಚಾರಣೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದೆ. ಯಾವ ರೀತಿಯಾಗಿ ನೀವು ಉತ್ತರಗಳನ್ನು ಕೊಡಬೇಕು, ನಾನು ಇದನ್ನು ಯಾವ ನಿರೀಕ್ಷಣೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಆರ್ಟಿಕಲ್ ಇಲ್ಲಿ ಬಂದಿದೆ. ಇದರಲ್ಲಿ ಈ ಹಿನ್ನೆಲೆಯಲ್ಲಿ ಯಾರಿಗೆಲ್ಲ ಅಪ್ಲೈ ಆಗುತ್ತೆ, ಈ ಕೋಟಾದಲ್ಲಿ ಯಾಕೆ ಸುಪ್ರೀಂ ಕೋರ್ಟ್ ಈ ವಿಚಾರಣೆಯನ್ನು ಕೈಗೆತ್ತಿಕೊಂಡು ಇದರಲ್ಲಿ ಯಾವೆಲ್ಲ ಅಂಶಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಕೇಳಿದೆ ಅನ್ನೋದನ್ನು ಈ ಮೊದಲನೇ ಆರ್ಟಿಕಲಲ್ಲಿ ನಾವು ನೋಡೋಣ. ಹಾಗೆ ಎರಡನೇ ಆರ್ಟಿಕಲ್, ಡ್ರಾಫ್ಟಿಂಗ್ ಎ ನ್ಯೂ ಕಾನ್ಸ್ಟಿಟ್ಯೂಷನ್ ಈಸ್ ಇಂಪಾಸಿಬಲ್ ಅನ್ನೋದು. ಹಾಗೆ ಇನ್ನೊಂದು, ಡೆಲ್ಲಿ ದ ಹಿಂದೂ ಎಡಿಟೋರಿಯಲಲ್ಲಿ ಬಂದಿರತಕ್ಕಂಥ ಎಕ್ಸ್ಪ್ಲೇನರ್ ಸರಣಿಯಲ್ಲಿ ದ ಚಿಲಿಯನ್ ರೆಫರೆಂಡಮ್ ಫಾರ್ ಎ ನ್ಯೂ ಕಾನ್ಸ್ಟಿಟ್ಯೂಷನ್, ಈ ಎರಡೂ ಆರ್ಟಿಕಲ್ಗಳನ್ನು ಕ್ಲಬ್ ಮಾಡಿ ಒಂದು ದೇಶಕ್ಕೆ ಸಂವಿಧಾನ ಎಷ್ಟು ಅಗತ್ಯ ಮತ್ತು ಆ ಸಂವಿಧಾನವನ್ನು ನಾವು ಯಾವಾಗ ಬೇಕಾದರೂ ಆವಾಗ ಬದಲಾಯಿಸ್ಬೋದಾ, ಮಾರ್ಪಡಿಸ್ಬೋದಾ ಅನ್ನೋ ಒಂದು ಅಂಶಗಳನ್ನು ಇಟ್ಕೊಂಡು ಈ ಆರ್ಟಿಕಲಲ್ಲಿ ಲೇಖಕರು ಚರ್ಚೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಈ ಕಾನ್ಸ್ಟಿಟ್ಯೂಷನನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ, ಎಷ್ಟೆಲ್ಲ ಅಡೆತಡೆಗಳಿರುತ್ತೆ ಮತ್ತು ಯಾಕಾಗಿ ಬದಲಾವಣೆ ಮಾಡಬಾರ್ದು ಅನ್ನೋ ಎರಡು ನೆಲೆಯಲ್ಲಿ ನಿಂತು ಈ ಆರ್ಟಿಕಲ್ಗಳನ್ನು ನೋಡೋಣ. ಇದು ನಮ್ಮ GS ಪೇಪರ್ 2 ಪಾಲಿಟಿಗೆ ಸಂಬಂಧಪಡುವಂಥದ್ದು. ಹಾಗೆ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿಗಳು, ಈಗ ಇರ್ತಕ್ಕಂಥ ಫೆಡ್ರಲ್ ಸ್ಟ್ರಕ್ಚರ್ಗೆ ಯಾವ ರೀತಿಯಾಗಿರ್ತಕ್ಕಂತಹ ಧಕ್ಕೆಗಳಾಗುತ್ತೆ ಈ ಥರ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಆಗೋದ್ರಿಂದ ಅಂತೇಳಿ ಈ ಎಲ್ಲ ವಿಚಾರಗಳನ್ನು ಈ ಟಾಪಿಕ್ಕಿಗೆ ನಾವು ಕನೆಕ್ಟ್ ಮಾಡ್ಬೋದಾಗಿದೆ. ಹಾಗೆ ಮೂರನೇ ಎಡಿಟೋರಿಯಲ್ ಆರ್ಟಿಕಲ್, ಇದು ಕೇರಳದಲ್ಲಿ ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥ ಹೊಸ ವಿಜಿಂಜಾಮ್ ಅನ್ನೋ ಒಂದು ಪೋರ್ಟನ್ನು ಡೆವಲಪ್ ಮಾಡಬೇಕು ಅಂತೇಳಿ ಕೇರಳ ಸರ್ಕಾರ ಅದಾನಿ ಕಂಪನಿ ಗ್ರೂಪ್ಸ್ ಜೊತೆಗೆ ಕೈ ಜೋಡಿಸಿರುವಂಥದ್ದು. ಹಾಗಾಗಿ ಅಲ್ಲಿ ಈ ಥರದ ಪ್ರಾಜೆಕ್ಟ್ಗಳಿಂದ ಪ್ರಕೃತಿಗೆ ಎಷ್ಟು ಧಕ್ಕೆ ಆಗುತ್ತೆ ಮತ್ತು ಕೇರಳ ಸರ್ಕಾರದ ಮೇಲೆ ತೆರಿಗೆ ಎಷ್ಟು ಹೆಚ್ಚಾಗುತ್ತೆ, ಮತ್ತು ಪ್ರಕೃತಿ ಮತ್ತು ಆರ್ಥಿಕತೆ ಮೇಲೆ ಎರಡರ ಮೇಲೂ ಕೂಡ ಪರಿಣಾಮ ಬೀರುವಂತಹ ಒಂದು ಆರ್ಟಿಕಲ್ ಅಂತೇಳಿ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಈ ಆರ್ಟಿಕಲನ್ನು ನಾವು GS ಪೇಪರ್ 3 ಎನ್ವಿರಾನ್ಮೆಂಟ್ಗೆ ಹಾಗೆ ಎಕಾನಮಿ ಟಾಪಿಕ್ಗೂ ಕೂಡ ರಿಲೇಟ್ ಮಾಡ್ಬೋದಾಗಿದೆ. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ಈ ಟಾಪಿಕನ್ನು ನಾವು ಚರ್ಚೆ ಮಾಡೋಣ. ಹಾಗೆ ಇನ್ನೊಂದು ಎಡಿಟೋರಿಯಲ್ ಆರ್ಟಿಕಲ್, ದ ಬರ್ಡನ್ ದಟ್ ವುಮೆನ್ ಬಿಯರ್. ಈ ಆರ್ಟಿಕಲ್ ಪ್ರಮುಖವಾಗಿ ಹೇಳ್ತಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಗೃಹಿಣಿಯರು ಅಂದರೆ ಮಹಿಳೆಯರು ಮನೆಯಲ್ಲಿ ಯಾವುದೇ ಅವರು ಮಾಡುವಂಥ ಕೆಲಸಗಳಿಗೆ ಅವರಿಗೆ ಆದಾಯ ಅಂದರೆ ಯಾವುದೇ ರೀತಿಯಾದಂಥ ಸಂಬಳ ರೂಪದಲ್ಲಿ ಅವರಿಗೆ ಒಂದು ಧನ ಸಹಾಯ ಸಿಗ್ತಾ ಇಲ್ಲ. ಅಂತಹ ವಲಯದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಮಹಿಳೆಯರ ಬಗ್ಗೆ ಒಂದು ಕನ್ಸರ್ನ್ ಇರುವಂಥ ಒಂದು ಆರ್ಟಿಕಲ್ ಇದೆ. ಇದರಲ್ಲಿ ಅವರು ಪರಿಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಸ್ಯಾಲ್ರಿ ಸಿಗುವಂತಹ ಈ ಜಾಬ್ಗಳನ್ನೆಲ್ಲ ಕನ್ವರ್ಟ್ ಮಾಡೋದು ನೋಡೋದಾದರೆ ಎಷ್ಟು ಪ್ರಮಾಣದಲ್ಲಿ GDP ಇನ್ಕ್ರೀಸ್ ಆಗುತ್ತೆ, ಯಾವ ರೀತಿಯಾಗಿ ನಮ್ಮ ಆರ್ಥಿಕತೆಗೆ ಇವರೆಲ್ಲರೂ ಕೂಡ ಶಕ್ತಿಯನ್ನು ತುಂಬೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಭಾರತದಲ್ಲಿ ಇದ್ರ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ನಾವು ಈ ಆರ್ಟಿಕಲಲ್ಲಿ ನೋಡೋಣ. ಈ ಆರ್ಟಿಕಲನ್ನು ನಾವು ವುಮೆನ್ಸ್ ಇಶ್ಯೂಗೆ ರಿಲೇಟೆಡ್ ಮಾಡಿ ನೋಡ್ಬೋದಾಗಿದೆ. ಹಾಗೆ ಕೊನೆಯ ಆರ್ಟಿಕಲ್, ಇಂಡಿಯಾ 7% ಪ್ಲಸ್ ಆ್ಯನ್ಯುವಲ್ ಗ್ರೋತ್ ಆ್ಯಂಡ್ ಇಟ್ಸ್ ರಿಯಾಲಿಟೀಸ್. ಇದರಲ್ಲಿ ಭಾರತದ ಆರ್ಥಿಕತೆಯ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಇದೆ. ಇದರಲ್ಲಿ RBI ಒಂದು ರಿಪೋರ್ಟ್ನ ಕೊಟ್ಟಿದೆ, ಹಾಗೆ ನ್ಯಾಷನಲ್ ಸ್ಟ್ಯಾಟಿಕಲ್ ಆಫೀಸ್ ಅವರು ಕೂಡ ಒಂದು ರಿಪೋರ್ಟ್ನ ಕೊಟ್ಟಿದ್ದಾರೆ. ಇದರಲ್ಲಿ ಎರಡರಲ್ಲೂ ಕೂಡ ಭಿನ್ನವಾದಂಥ ಅಂಶಗಳಿರೋದನ್ನು ನಾವು ಈ ಆರ್ಟಿಕಲಲ್ಲಿ ನೋಡ್ಬೋದು. ಆದರೆ ಈ ಸಂಖ್ಯೆಗಳು ನಮಗೆ ಮುಖ್ಯ ಆಗಲ್ಲ. ಈ ಆರ್ಟಿಕಲ್ ಕಂಪ್ಲೀಟಾಗಿ ಡಾಟಾಗಳಿಂದಲೇ ತುಂಬಿರುವಂಥದ್ದಿದೆ. ಇದರಲ್ಲಿ ಪ್ರಮುಖವಾಗಿ ಭಾರತ ಆರ್ಥಿಕತೆಯ ವೇಗಕ್ಕೆ ಅಭಿವೃದ್ಧಿ ಹೊಂದಬೇಕು ಅನ್ನೋದಾದರೆ ಜಾಗತಿಕವಾಗಿ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಬೇಕು ಅನ್ನೋದನ್ನು ಮಾತ್ರ ಈ ಆರ್ಟಿಕಲಲ್ಲಿ ನಾವು ನೋಡೋಣ. ಸ್ನೇಹಿತರೆ, ಮೊದಲನೇ ವಿಚಾರವಾಗಿ, ಸುಪ್ರೀಂ ಕೋರ್ಟಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ 103ನೇ ಸಂವಿಧಾನಿಕ ತಿದ್ದುಪಡಿಯನ್ನು ತಂದು EWS ಕೋಟಾವನ್ನು ಸ್ಪೆಷಲಾಗಿ ಅದನ್ನು ಶುರು ಮಾಡಿತ್ತು. ಅಂದರೆ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿರ್ತಕ್ಕಂತಹ ವಲಯಗಳಿಗೆ, ಅಂದರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ವಿಶೇಷವಾಗಿ 10% ಮೀಸಲಾತಿಯನ್ನು ಉದ್ಯೋಗ ಕ್ಷೇತ್ರಗಳಲ್ಲಿ ಹಾಗೆ ಶಿಕ್ಷಣ ಕ್ಷೇತ್ರಗಳಲ್ಲೂ ಕೂಡ ಒದಗಿಸಬೇಕು ಅನ್ನೋದು ಈ ತಿದ್ದುಪಡಿಯಾದಂತಹ ಒಂದು ಉದ್ದೇಶ ಆಗಿತ್ತು. ಆದರೆ ಈ ತಿದ್ದುಪಡಿಯನ್ನು ಈಗ ಕೊಟ್ಟಿರ್ತಕ್ಕಂಥ ರಿಸರ್ವೇಷನ್ ಪಾಲಿಸಿ ಏನಿದೆ, ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒಂದು ಅನಿಸಿಕೆಗಳನ್ನು ಕೇಳಿದೆ. ಇದಕ್ಕೆ ನೀವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತೀರ ಅನ್ನೋದನ್ನು ಕೇಳಿದೆ. ಈ ವಿಚಾರವಾಗಿ ನಾವು ಇದರ ಒಂದು ಹಿನ್ನೆಲೆಯನ್ನು ತಿಳಿಯೋಕ್ಕೆ ಪ್ರಯತ್ನ ಪಡೋಣ. 103ನೇ ಒಂದು ತಿದ್ದುಪಡಿಯ ಪ್ರಕಾರವಾಗಿ ಸಂವಿಧಾನದಲ್ಲಿ ಸ್ಪೆಷಲಾಗಿ 10% ರಿಸರ್ವೇಷನನ್ನು EWS ಕೋಟಾಗೆ ಅಂತೇಳಿ ಕೇಂದ್ರ ಸರ್ಕಾರ ಕ್ರಿಯೇಟ್ ಮಾಡುತ್ತೆ. ಇದರಲ್ಲಿ ನಾವೀಗ ಪ್ರಸ್ತುತ ಇರ್ತಕ್ಕಂಥ ರಿಸರ್ವೇಷನ್ ಪಾಲಿಸಿನ ನಾವು ನೋಡೋದಾದರೆ ನಮ್ಮ ದೇಶದಲ್ಲಿ 50%ನಷ್ಟು ಮಾತ್ರ ಸೀಟ್ಗಳು ರಿಸರ್ವೇಷನ್ನಲ್ಲಿ ನಾವು ಕಾಯ್ದಿರಿಸುವಂಥದ್ದಿದೆ. ಇದರಲ್ಲಿ ಪ್ರಮುಖವಾಗಿ SC ಸಮುದಾಯಕ್ಕೆ 15%ನಷ್ಟು, ಹಾಗೆ ST ಸಮುದಾಯಕ್ಕೆ 7%ನಷ್ಟು, ಹಾಗೆ OBCಗೆ 27%ನಷ್ಟು ಮಾತ್ರ ಇರುವಂಥದ್ದು. ಇದೆಲ್ಲನೂ ಸೇರಿಸಿರೂ ಕೂಡ ನಮಗೆ 50%ನಷ್ಟು ಮಾತ್ರ ಮೀಸಲಾತಿ ಇರುವಂಥದ್ದು. ಈ
ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ 1992ನೇ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪಿನಲ್ಲಿ ಯಾವುದೇ ಕಾರಣಕ್ಕೂ ಭಾರತದಲ್ಲಿರ್ತಕ್ಕಂಥ ಮೀಸಲಾತಿಯ ಪ್ರಮಾಣ ಏನಿದೆ ಇದು 50% ಮೀರಬಾರ್ದು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಈಗ ಹೆಚ್ಚುವರಿಯಾಗಿ ಈ 10% ರಿಸರ್ವೇಷನನ್ನು ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಹಿಂದೆ ಇದ್ದಂತಹ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಲಿಮಿಟ್ ಏನಿತ್ತು 50%, ಈಗ ಅದಕ್ಕೆ ಎಕ್ಸ್ಟ್ರಾ ಆಗಿ 10% ಆಗುತ್ತೆ. ಹಾಗಾಗಿ ಈಗ ಭಾರತದ ಒಟ್ಟು ಮೀಸಲಾತಿಯ ಪ್ರಮಾಣ ಎಷ್ಟಿದೆ ಇದು ಅಂದರೆ 60% ನಾವು ರಿಸರ್ವೇಷನನ್ನು ನೋಡ್ತಾ ಇದ್ದೀವಿ. ಈ 10% ರಿಸರ್ವೇಷನನ್ನು ಸರ್ಕಾರ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಇವರಿಗೆ ಇಟ್ಟಂಥ ಕ್ರಿಟೀರಿಯಾ ಯಾವುದು ಅಂತಂದರೆ, ಇವರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಾರೆ. EWS ಅನ್ನೋದ್ರಲ್ಲಿ ನಾವು ನೋಡ್ಬೋದು, ಆರ್ಥಿಕವಾಗಿ ಇವು ಹಿಂದೆ ಉಳಿದಿರ್ತಕ್ಕಂಥ ಸಮುದಾಯಗಳು ಅಂತೇಳಿ ಇವರಿಗೆ ವಿಶೇಷವಾದ ಒಂದು ಮೀಸಲಾತಿ ಸೌಲಭ್ಯನ ಕಲ್ಪಿಸ್ತೀನಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಸಂವಿಧಾನದಲ್ಲಿ ಹೇಳಿರೋ ಪ್ರಕಾರವಾಗಿ ಯಾವುದೇ ಸಮುದಾಯಗಳು ಶೈಕ್ಷಣಿಕವಾಗಿ ಅಥವಾ ಸಾಮಾಜಿಕ ಸ್ತರಗಳಲ್ಲಿ ಹಿಂದುಳಿದಿರ್ತಕ್ಕಂಥದ್ದನ್ನು ಮಾತ್ರನೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಅವರ ಆರ್ಥಿಕ ಸ್ಥಿತಿಯನ್ನು ಅದನ್ನು ಪರಿಗಣಿಸಿ ನಾವು ಅವರಿಗೆ ಹೊಸ ಒಂದು ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಬಾರ್ದು ಅನ್ನೋದು ನಮ್ಮ ಸಂವಿಧಾನ ಹೇಳುವಂಥದ್ದು. ಹಾಗಾಗಿ ಈ EWS ಏನು ಕೋಟಾ ರಿಸರ್ವೇಷನ್ ಹೊಸದಾಗಿ ಕ್ರಿಯೇಟ್ ಆಗಿದೆ, ಇದರಲ್ಲಿ ಪ್ರಮುಖವಾಗಿ ಪರಿಗಣಿಸಿರ್ತಕ್ಕಂಥ ಅಂಶ ಯಾವುದು ಅಂತಂದರೆ ಎಕನಾಮಿಕಲಿ, ಅಂದರೆ ಅವರು ಆರ್ಥಿಕತೆಯ ತಕ್ಕಂತೆ ಅವರ ಆರ್ಥಿಕತೆ ಸ್ಥಿತಿಯನ್ನು ನೋಡಿ ಒಂದು ಮೀಸಲಾತಿಯನ್ನು ಕೊಡುವಂಥದ್ದನ್ನು EWS ಅಲ್ಲಿ ಕ್ರಿಯೇಟ್ ಆಗಿರುವಂಥದ್ದು. ಇದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವ್ಯಾವುದು, EWS ಕೋಟಾಗೆ ಅಗೇನೆಸ್ಟ್ ಆಗಿರ್ತಕ್ಕಂಥ ಪಾಯಿಂಟ್ ಯಾವುದು ಅಂತಂದರೆ, ಮೊದಲನೇದಾಗಿ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಹೇಳಿರೋ ರೀತಿಯಲ್ಲಿ ಇದು 50% ಮೀರಿ 60%ಗೆ ರಿಸರ್ವೇಷನ್ ಆಗಿದೆ. ಈ ಪಾಯಿಂಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಮಾಡಿದೆ. ಹಾಗೆ 10% EWS ಕೋಟಾವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದು ನಮ್ಮ ಸಂವಿಧಾನದ ಮೂಲ ಸಂರಚನೆ ಏನಿದೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಏನಿದೆಯಲ್ಲ, ಇದರಲ್ಲಿ ಪ್ರಮುಖವಾಗಿ SC/BC ಅಂದರೆ ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಯಾಸ್ಟ್ಗಳನ್ನು ಇದು ಹೊರಗಿಟ್ಟಿದೆ. EWS ಕೋಟಾದಿಂದ SC/BSನ ಹೊರಗಿಟ್ಟಿರುವಂಥದ್ದು. ಹಾಗೆ OBC ಕಮ್ಯುನಿಟಿಗಳನ್ನು ಹೊರಗಿಟ್ಟಿದೆ. ಹಾಗೆ SC ಮತ್ತು ST ಈ 4 ಸಮುದಾಯಗಳನ್ನು EWS ಕೋಟಾದಿಂದ ಹೊರಗಿಟ್ಟಿರೋದ್ರಿಂದ ಈ 4 ತಳ ಸಮುದಾಯಗಳಿಗೆ ಈ ಕೋಟಾದಿಂದ ಯಾವುದೇ ರೀತಿಯಾದಂಥ ಪ್ರಯೋಜನಗಳಿಲ್ಲ. ಇವೆಲ್ಲವೂ ಕೂಡ ಸಾಮಾಜಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥ ಸಮುದಾಯಗಳಾಗಿದ್ದಾವೆ. ಇವುಗಳಿಗೆ ಹೆಚ್ಚಿನದಾದಂಥ ಒಂದು ರಿಸರ್ವೇಷನ್ ಸಿಗಬೇಕಾಗಿತ್ತು. ಆದರೆ EWS ಪ್ರಕರಣಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದೇ ಒಂದು ಮಾನದಂಡವನ್ನು ನೀವು ಪರಿಗಣಿಸಿ ಅವರಿಗೆ ರಿಸರ್ವೇಷನ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಎತ್ತಿರುವಂಥದ್ದು. ಹಾಗೆ ಅದ್ರ ಜೊತೆಗೆ EWS ಕೋಟಾ ಆನ್ ಪ್ರೈವೇಟ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ ವೈಲೇಟ್ಸ್ ದ ಬೇಸಿಕ್ ಸ್ಟ್ರಕ್ಚರ್. ಇದರಲ್ಲಿ ಕೆಲವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಅನ್ಏಡೆಡಲ್ಲಿ ಇರೋವಂಥವು, ಸರ್ಕಾರದ ಯಾವುದೇ ಧನ ಸಹಾಯನ ಪಡೆದೇ ಇರತಕ್ಕಂಥ ಇನ್ಸ್ಟಿಟ್ಯೂಷನ್ಗಳು ಕೆಲವು ಈ EWS ಕೋಟಾನ ರಿಸರ್ವೇಷನ್ ಪಾಲಿಸಿನ ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಮತ್ತು ಕೆಲವು ಸಂಸ್ಥೆಗಳು ಇಂಪ್ಲಿಮೆಂಟ್ ಮಾಡಿಲ್ಲ. ಹಾಗಾಗಿ ಇಷ್ಟೆಲ್ಲ ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ ಎತ್ತಿರೋದ್ರಿಂದ ಇವಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮುಂದಿನ ನನ್ನ ಹಿಯರಿಂಗ್ ಏನಿರುತ್ತೆ ಆ ವಿಚಾರಣೆ ವೇಳೆಯಲ್ಲಿ ನೀವು ಇದನ್ನು ತಿಳಿಸಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಸಂದೇಶವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಇನ್ನೊಂದು ಸಂಪಾದಕೀಯ ವಿಚಾರದಲ್ಲಿ ಪ್ರಮುಖವಾಗಿ ಚಿಲಿಯನ್ ರೆಫರೆಂಡಮ್ ಫಾರ್ ನ್ಯೂ ಕಾನ್ಸ್ಟಿಟ್ಯೂಷನ್ ಅನ್ನೋದು, ಹಾಗೆ ಡ್ರಾಫ್ಟಿಂಗ್ ಎ ನ್ಯೂ ಕಾನ್ಸ್ಟಿಟ್ಯೂಷನ್ ಈಸ್ ಇಂಪಾಸಿಬಲ್ ಅನ್ನೋದು. ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಮೊದಲನೇದರಲ್ಲಿ ಡೆಲ್ಲಿ ದ ಹಿಂದೂ ವರ್ಷನಲ್ಲಿ ಬಂದಿರೋ ಎಕ್ಸ್ಪ್ಲೇನರ್ ಸೀರೀಸ್ನಲ್ಲಿ ಚಿಲಿಯನ್ ರೆಫರೆಂಡಮ್ ಫಾರ್ ಎ ನ್ಯೂ ಕಾನ್ಸ್ಟಿಟ್ಯೂಷನ್, ಇದರಲ್ಲಿ ಚಿಲಿ ದೇಶ ನಾವು ಈ ಮ್ಯಾಪಲ್ಲಿ ನೋಡ್ಬೋದು. ಇದೊಂದು ದಕ್ಷಿಣ ಅಮೆರಿಕ ಭಾಗದಲ್ಲಿರ್ತಕ್ಕಂತಹ ಚಿಲಿ ರಾಷ್ಟ್ರ. ಇದರ ಕ್ಯಾಪಿಟಲ್ ಸಿಟಿಯಲ್ಲಿ ಸ್ಯಾಂಟಿಯಾಗೋ ಅನ್ನೋದನ್ನು ನೋಡ್ಬೋದು. ಈ ರಾಷ್ಟ್ರದಲ್ಲಿ ಪ್ರಮುಖವಾಗಿ ಹೊಸ ಒಂದು ಜನಾಭಿಪ್ರಾಯವನ್ನು ಸಂಗ್ರಹಣೆ ಮಾಡಲಾಗಿತ್ತು. ಹೊಸ ಸಂವಿಧಾನವನ್ನು ನಾವು ರಚನೆ ಮಾಡ್ತೀವಿ ಅನ್ನೋ ಒಂದಕ್ಕೆ. ಆದರೆ ಇಲ್ಲಿ ಜನಾಭಿಪ್ರಾಯಕ್ಕೆ ಇಲ್ಲಿ ಮನ್ನಣೆ ದೊರೆತಿಲ್ಲ. ಜನಗಳು ಇದನ್ನು ತಿರಸ್ಕರಿಸಿದರೆ, ನಮಗೆ ಯಾವುದೇ ರೀತಿಯಾದಂಥ ಹೊಸ ಸಂವಿಧಾನ ಬೇಡ ಅಂತೇಳಿ ಅವರು ತಿರಸ್ಕರಿಸಿದ್ದಾರೆ. ಸಂವಿಧಾನವನ್ನು ಅಲ್ಲಿ ಪುನರ್ರಚನೆ ಮಾಡೋದಕ್ಕೆ ಇದ್ದಂಥ ಅವಕಾಶಗಳು ಯಾವುದು, ಅಂಶಗಳು ಯಾವುದು ಅನ್ನೋದನ್ನು ನಾವು ನೋಡೋದಾದರೆ, ಅಕಾರ್ಡಿಂಗ್ ಟು ದ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಪ್ರಕಾರವಾಗಿ ಲ್ಯಾಟಿನ್ ಅಮೆರಿಕಾದಲ್ಲಿ ಈ ರೀಜನಲ್ಲಿ ಇರ್ತಕ್ಕಂಥ ಚಿಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ರೀಸೆಂಟ್ ಡಿಕೇಡ್. ಆದರೂ ಕೂಡ 30% ಅಲ್ಲಿರ್ತಕ್ಕಂಥ ಜನ ಏನಿದ್ದಾರೆ ಆ ಜನ ಸಮುದಾಯಗಳಿಗೆ ಎಕಾನಾಮಿಕಲಿ ವಲ್ನರಬಲ್ ಆ್ಯಂಡ್ ಇನ್ಕಮ್ ಇನ್ಇಕ್ವಾಲಿಟಿ ರಿಮೇನ್ಸ್ ಇಷ್ಟಿದ್ರೂ ಕೂಡ ಜಾಗತಿಕವಾಗಿ ಅದೊಂದು ಆರ್ಥಿಕವಾಗಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ರಾಷ್ಟ್ರ ಆಗಿದ್ರೂ ಕೂಡ ಅಲ್ಲಿರ್ತಕ್ಕಂಥ ಪ್ರತಿಶತ 30% ಜನರಿಗೆ ಒಂದು ಆರ್ಥಿಕ ಸಬಲೀಕರಣ ಆಗಿಲ್ಲ. ಹಾಗೆ ಅವರೊಂದು ಅಸಮಾನತೆಯನ್ನು ನೋಡ್ತಾ ಇದ್ದಾರೆ. ಭಾರತದಲ್ಲೂ ಕೂಡ ನಾವು ಈ ಇತ್ತೀಚೆಗೆ ಬಿಡುಗಡೆ ಆದಂಥ ಆಕ್ಸ್ಫಾರ್ಮ್ ರಿಪೋರ್ಟ್ನಲ್ಲಿ ನೋಡೋದಾದರೆ, ದೇಶದ ಸುಮಾರು 35% ಇರ್ತಕ್ಕಂಥ ಸಂಪತ್ತನ್ನು ಕೇವಲ ದೇಶದ 1% ಜನರ ಕೈಯಲ್ಲಿರುವಂಥದ್ದು. ಇಷ್ಟೊಂದು ಅಸಮಾನತೆ ಈ ಸಂಪತ್ತಿನ ವಿಂಗಡಣೆಯಲ್ಲಿ, ಸಂಪನ್ಮೂಲಗಳ ಒಂದು ವಿತರಣೆಯಲ್ಲಿ ಇಷ್ಟೊಂದು ಅಸಮಾನತೆ ಇದ್ದರೆ ಆ ದೇಶದಲ್ಲಿ ಒಂದು ಕೋಮುಗಲಭೆ ಆಗ್ಬೋದು ಅಥವಾ ರಾಜಕೀಯ ಅಸ್ಥಿರತೆ ಉಂಟಾಗುವಂಥದ್ದು, ಅಸಮಾಧಾನ ಉಂಟಾಗುವಂಥದ್ದು ಎಲ್ಲದಕ್ಕೂ ಇಲ್ಲಿ ಕಾರಣ ಇರುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಹೊಸ ಕಾನ್ಸ್ಟಿಟ್ಯೂಷನನ್ನು ನಾವು ರಚನೆ ಮಾಡ್ತೀವಿ ಅಂತ ಇದ್ದಂಥ ಒಂದು ಸರ್ಕಾರದ ಅಭಿಪ್ರಾಯನ ಜನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಹಾಗೆ ಭಾರತದಲ್ಲಿ ಈ ಒಂದು ಇದೇ ಥರದಂಥ ಹೇಳಿಕೆಗಳು ಕೂಡ ಹಲವಾರು ರಾಜ್ಯಗಳಲ್ಲಿ ಮತ್ತು ಹಲವಾರು MP ಗಳಲ್ಲೂ ಕೂಡ ಇದೇ ರೀತಿಯಾದಂಥ ಹೇಳಿಕೆಗಳು ವ್ಯಕ್ತವಾಯಿತು. ಅದರಲ್ಲಿ
ಪ್ರಮುಖವಾಗಿ ತೆಲಂಗಾಣದ ಮುಖ್ಯಮಂತ್ರಿ KCR ಅವರು ಹೇಳಿರೋ ಪ್ರಕಾರವಾಗಿ ನಾವು ಸಂವಿಧಾನದಲ್ಲಿ ನಮಗೆ ದ್ರೋಹ ಆಗಿದೆ, ಅದರಲ್ಲಿ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನದಂಥ ಒಂದು ಶಕ್ತಿಯನ್ನು ಕೊಟ್ಟಿಲ್ಲ, ಕೇಂದ್ರ ಸರ್ಕಾರದ ಬಳಿ ಹೆಚ್ಚಿನ ಶಕ್ತಿ ಇದೆ ಅನ್ನೋದನ್ನು ಅವರು ಹೇಳಿದರು. ಈ ಹಿನ್ನೆಲೆಯಲ್ಲಿ ನಾವು ಕೂಡ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಅಂಶವನ್ನು ಅವರು ಹೇಳಿದರು. ಆಗ ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ನಾವು ಇಷ್ಟು ಸುಲಭವಾಗಿ ಈ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಅದನ್ನು ನೋಡೋದಾದರೆ ಅದು ಖಂಡಿತ ಸಾಧ್ಯ ಇಲ್ಲ ಅಂತೇಳಿ ಈ ಟೈಟಲಲ್ಲಿ ಹೇಳಿದ್ದಾರೆ. ಡ್ರಾಫ್ಟಿಂಗ್ ಎ ನ್ಯೂ ಕಾನ್ಸ್ಟಿಟ್ಯೂಷನ್ ಈಸ್ ಇಂಪಾಸಿಬಲ್ ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಸಂವಿಧಾನ ಸೃಷ್ಟಿಯಾಗಿರ್ತಕ್ಕಂಥ ಸಂದರ್ಭ ಯಾವುದು, ಸಂವಿಧಾನದ ರಚನೆಗೋಸ್ಕರ ಅವರು ಎಷ್ಟು ಸ್ವತಂತ್ರ ಹೋರಾಟಗಾರರೆಲ್ಲರದು ಅವರ ಅನುಭವಗಳನ್ನು ಸೇರಿಸಿ ಇಲ್ಲಿ ರಚನೆಯಾಗಿದ್ದಂಥ ಸಂವಿಧಾನ, ಮತ್ತು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದಂಥ ಹಲವಾರು ಸಮುದಾಯಗಳಿರ್ಬೋದು, ಯಾವುದೇ ಜಾತಿ ಧರ್ಮಗಳನ್ನು ನೋಡದಲ್ಲಿ ಎಲ್ಲರೂ ಕೂಡ ಜಾತ್ಯತೀತವಾಗಿ ಹೊಂದಾಣಿಕೆಯಾಗಿ ಒಬ್ಬ ಶತ್ರುವಿನ ವಿರುದ್ಧ ಅಂದರೆ ಬ್ರಿಟಿಷರ ವಿರುದ್ಧವಾಗಿ ಜಾತಿ ಮತ ಭೇದ ಪಂಥಗಳನ್ನು ಇವರು ಮರೆತು ಸ್ವತಂತ್ರದಲ್ಲಿ ಹೋರಾಡಿರತಕ್ಕಂಥ ಅನುಭವಗಳನ್ನು ಉಳ್ಳವರು. ಹಾಗೆ ಬ್ರಿಟಿಷರಿಂದ ಅವರು ಏನೆಲ್ಲ ನೋವುಗಳನ್ನು ಅನುಭವಿಸಿದರು, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಿರ್ಬೋದು, ಮತ್ತು ವೋಟಿಂಗ್ ರೈಟ್ಸ್ ಇರ್ಬೋದು, ಎಜುಕೇಷನ್, ಹೆಲ್ತ್, ಈ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಬ್ರಿಟಿಷರ ಕಾಲದಲ್ಲಿ ಅನುಭವಿಸಿದ್ದಂತಹ ಅದರ ಅನುಭವಗಳು ಇದ್ದಂತಹ ನಮ್ಮ ಭಾರತದ ಸ್ವತಂತ್ರ ಹೋರಾಟಗಾರರು ಮುಂದಿನ ನಮ್ಮ ಜನಾಂಗ, ನಮ್ಮ ದೇಶದ ಮುಂದಿನ ಜನಾಂಗಗಳು ನಾವು ಅನುಭವಿಸಿದಂಥ ರೀತಿಯ ಕಷ್ಟಗಳನ್ನು ಅನುಭವಿಸಬಾರ್ದು ಅನ್ನೋದು ಒಂದು ದೂರದೃಷ್ಟಿಯಲ್ಲಿ ಒಂದು ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ತಮ್ಮೆಲ್ಲ ಅನುಭವಗಳನ್ನು ಸೇರಿಸಿ ಅದಕ್ಕೆ ಎಲ್ಲರಿಗೂ ಸಮಾನವಾದಂಥ ನಾಗರಿಕ ಹಕ್ಕುಗಳನ್ನು ಕೊಡುವ ರೀತಿಯಲ್ಲಿ ನಮ್ಮ ಸಂವಿಧಾನಗಳನ್ನು ರಚನೆ ಮಾಡಿದ್ದಾರೆ. ಆದಾಗ್ಯೂ ಕೂಡ ಕೇಂದ್ರದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಹಲವಾರು ಸರ್ಕಾರಗಳು ರಾಜ್ಯ ಸರ್ಕಾರಗಳನ್ನು ಮತ್ತು ನಾಗರಿಕ ಹಕ್ಕುಗಳನ್ನು ದಮನ ಮಾಡುವಂಥ ಹಲವಾರು ನೀತಿಗಳನ್ನು ಕೈಗೊಂಡಿರೋದನ್ನು ನಾವು ಹಿಂದಿನಿಂದನೂ ಕೂಡ ನೋಡಿದ್ದೀವಿ. ಹಾಗೆ ನಮ್ಮ ಎಮರ್ಜೆನ್ಸಿ ಪೀರಿಯಡಲ್ಲೂ ಕೂಡ ಪ್ರಧಾನಿಯವರ ಒಂದು ಆಡಳಿತ ಎಷ್ಟು ಬಿಗಿಯಾಗಿತ್ತು, ಅದ್ರ ಮೂಲಕ ಮಾನವ ಹಕ್ಕುಗಳ ಉಲ್ಲಂಘನೆ ಎಷ್ಟಾಯಿತು, ರಾಜ್ಯ ಸರ್ಕಾರಗಳ ಹಕ್ಕುಗಳನ್ನು ಯಾವ ರೀತಿ ಮೊಟಕುಗೊಳಿಸಿ ಮತ್ತು ರಾಜ್ಯ ಸರ್ಕಾರಗಳನ್ನು ಕೆಳಗುರುಳಿಸಿರುವಂಥ ಪ್ರಕರಣಗಳನ್ನು ನಾವು ನಮ್ಮ ದೇಶದ ಇತಿಹಾಸದಲ್ಲಿ ನೋಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರುವಂಥ ಅಂಶಗಳನ್ನು ಇಲ್ಲಿ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 94ನೇ ಪ್ರಕರಣದಲ್ಲಿ, ಹಾಗೆ ಇತ್ತೀಚಿನ ಗೌರ್ಮೆಂಟ್ ಆಫ್ NCT ಆಫ್ ಡೆಲ್ಲಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣಗಳಲ್ಲೂ ಕೂಡ ನೋಡಿದ್ದೀವಿ. ಇದು ರಾಜ್ಯ ಸರ್ಕಾರಗಳನ್ನು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರಗಳು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥ ಪ್ರಕರಣಗಳನ್ನು ನಾವು ಈ ಎರಡು ಪ್ರಕರಣದಲ್ಲೂ ನಾವು ನೋಡ್ಬೋದಾಗಿದೆ. ಹಾಗೆ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಪಕ್ಷ ಒಂದನ್ನು ನೀವು ಜ್ಞಾಪಕ ಇಟ್ಕೋಬೇಕು, ಯಾವಾಗಲೂ ನಾವು GS ಆನ್ಸರ್ಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಎಕ್ಸಾಮ್ಗಳಲ್ಲಿ ಯಾವುದೇ ಪಕ್ಷಗಳ ಹೆಸರುಗಳನ್ನು ನಾವು ಅದನ್ನು ವೈಯಕ್ತಿಕವಾಗಿ ತರಬಾರ್ದು, ಮತ್ತು ವೈಯಕ್ತಿಕವಾಗಿ ಟೀಕೆಗಳಿರ್ತಕ್ಕಂಥ ಅಭಿಪ್ರಾಯಗಳನ್ನು ನಾವು ಯಾವುದೇ ಕಾರಣಕ್ಕೂ ಪರೀಕ್ಷೆಗಳ ನಮ್ಮ ಉತ್ತರ ಪತ್ರಿಕೆಗಳಲ್ಲಿ ನಾವು ಅದನ್ನು ಮೆನ್ಷನ್ ಮಾಡಬಾರ್ದು. ಆ ವ್ಯಕ್ತಿಗಳಿಂದ ಏನಾದರೂ ಒಂದು ಪಾಸಿಟಿವಿಟಿ ಇತ್ತು ಅಂತಂದರೆ, ಸಮಾಜಕ್ಕೆ ಒಂದು ಹೆಚ್ಚಿನದಾಗಿ ಅನುಕೂಲ ಆಗಿದೆ, ಒಳ್ಳೆಯದಾಗಿದೆ ಅಂತಂದಾಗ ಮಾತ್ರ ನೇರವಾಗಿ ನಾವು ಆ ವ್ಯಕ್ತಿಯ ಹೆಸರನ್ನು ನಾವು ಪತ್ರಿಕೆಗಳಲ್ಲಿ ಉಲ್ಲೇಖ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ನಮ್ಮ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಹೆಸರು ಪ್ರಮುಖವಾಗಿರುತ್ತೆ. ಇವರನ್ನ ಮೇನ್ ಫಾದರ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಲೇ ಕರಿತೀವಿ. ಇವರು ಸಂವಿಧಾನ ರಚನೆ ಮಾಡುವಂಥ ಸಭೆಗೆ ಇವರನ್ನು ಆಯ್ಕೆ ಮಾಡಿದ್ದಂಥ ವೆಸ್ಟ್ ಬೆಂಗಾಲಿಂದ ಇವರು ಆಯ್ಕೆಗೊಂಡಿದ್ದಂಥವರು. ಹಾಗಾಗಿ ಇವರು ಮಹಾರಾಷ್ಟ್ರದಿಂದ ಇವರು ನೇರವಾಗಿ ಇಲ್ಲಿಗೆ ಬಂದಂಥವರಲ್ಲ, ಇವರು ವೆಸ್ಟ್ ಬೆಂಗಾಲಿಂದ ಕಾಂಗ್ರೆಸ್ ಪಕ್ಷನೇ ಇವರನ್ನು ಆಯ್ಕೆ ಮಾಡಿ ಕರ್ಕೊಂಡ್ಬರುತ್ತೆ. ಯಾಕೆ ಅಂತಂದರೆ ಇಷ್ಟು ತಿಳಿದಿರ್ತಕ್ಕಂಥವ್ರು ಇವರು ದಲಿತ ಚಾಂಪಿಯನ್ಸ್ ಅಂತೇಳಿನೇ ಕರೀತಾರೆ ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ ಇವರನ್ನು. ಹಾಗಾಗಿ ದಲಿತರ ಬಗ್ಗೆ, ತಳ ಸಮುದಾಯಗಳ ಬಗ್ಗೆ, ಅವರಿಗೆ ಇರ್ತಕ್ಕಂಥ ನೋವುಗಳ ಬಗ್ಗೆ ಇವರಿಗೆಲ್ಲರಿಗೂ ಪೂರ್ಣವಾದಂಥ ಒಂದು ಜ್ಞಾನ ಇದೆ. ಮತ್ತು ವಿದೇಶಗಳಲ್ಲಿ ಓದಿ ಇವರಿಗೆ ದೊಡ್ಡ ಪಾಂಡಿತ್ಯ, ಪರ್ಟಿಕ್ಯುಲರ್ ಆಗಿ ಲಾ ರಿಲೇಟೆಡ್ ಆಗಿರುತ್ತೋ ಅದಕ್ಕೆ ಸಂಬಂಧಪಡುವಂಥ ದೊಡ್ಡ ನ್ಯಾಯವನ್ನು ಇವರು ಅಥವಾ ಸಾಮಾಜಿಕ ನ್ಯಾಯವನ್ನು ಇವರು ಸೃಷ್ಟಿ ಮಾಡೋದಕ್ಕೆ ಇವ್ರ ಹತ್ರ ಅಪಾರವಾದ ಜ್ಞಾನ ಇದೆ ಅನ್ನೋದನ್ನು ಪರಿಗಣಿಸಿ ಅಂದಿನ ನಮ್ಮ ಸ್ವತಂತ್ರ ಹೋರಾಟಗಾರರು ಮತ್ತು ನ್ಯಾಯವಾದಿಗಳು ಏನಿತ್ತು ಇವರೆಲ್ಲರೂ ಸೇರಿಸಿ ಅಂಬೇಡ್ಕರ್ ಅವರ ಅಂಥ ಅವಶ್ಯಕತೆ ಡ್ರಾಫ್ಟಿಂಗ್ ಕಮಿಟಿಗೆ ಇದೆ ಅನ್ನೋದನ್ನು ಮನಗಂಡು ಅವರನ್ನು ಇದಕ್ಕೆ ಸೇರಿಸ್ತಾರೆ. ಅದಾದ ನಂತರ ಅವರು ತಮಗೆ ಸಿಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ದೇಶದ ಎಲ್ಲ ನಾಗರಿಕರಿಗೂ ತಲುಪುವ ಮಟ್ಟದಲ್ಲಿ ಅವರು ಈ ಕಾಯ್ದೆಗಳನ್ನು ಅಥವಾ ಹಕ್ಕುಗಳನ್ನು ರಚನೆ ಮಾಡೋದರಲ್ಲಿ ಪ್ರಮುಖವಾಗಿ ಅವರು ಮುಂದೆ ನಿಲ್ತಾರೆ. ಹಾಗೆ ಸಂವಿಧಾನ ಸಭೆ ಅದು ರಚನೆ ಮಾಡುವಂಥ ಸಂದರ್ಭದ ಕಾಲಾವಧಿಯನ್ನು ನೋಡೋದಾದರೆ 11 ತಿಂಗಳು ಮತ್ತು 18 ದಿನಗಳ ಕಾಲ ನಿರಂತರವಾಗಿ ಇವರು ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ಇದ್ರ ಮೂಲಕ ಇವರು ಒಂದು ಡ್ರಾಫ್ಟನ್ನು ರೆಡಿ ಮಾಡ್ತಾರೆ. ಕರಡು ಸಮಿತಿ ಇಷ್ಟು ಕಾಲಾವಧಿಯನ್ನು ದೀರ್ಘವಾಗಿ ತೆಗೆದುಕೊಳ್ಳುತ್ತೆ. ಇಂದಿನ ಇತಿಹಾಸದಲ್ಲಿ ನಾವು ನೋಡೋದಾದರೆ ಒಂದು ದಿನಕ್ಕೆ ಕೇವಲ 5 ನಿಮಿಷ ಏನಾದರೂ ಒಂದು ದಿನದಲ್ಲಿ ಸಂವಿಧಾನ ಕರಡು ಸಮಿತಿಯಲ್ಲಿ ವೇಸ್ಟ್ ಆಯಿತು ಅಂತಂದರೆ ಅವರು ಎರಡನೇ ದಿನ ಕಂಪ್ಲೀಟಾಗಿ ಆ ಟೈಮನ್ನು ಒಂದು ರಾತ್ರಿವರೆಗೂ ಕೆಲಸ ಮಾಡಿರೋದನ್ನು ನಾವು ಇತಿಹಾಸದ ಪುಟಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಇಷ್ಟು ಕಷ್ಟಪಟ್ಟು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ನಮ್ಮ ಸಂವಿಧಾನ ಸೃಷ್ಟಿಕರ್ತಿರ್ಬೋದು, ಇವರೆಲ್ಲರೂ ಕೂಡ ಇಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಆದರೆ ನಾವು ಇತ್ತೀಚಿನ ರಾಜಕಾರಣದಲ್ಲಿ ನೋಡಿದಾಗ ಲೋಕಸಭೆಗಳಲ್ಲಿ ಹೆಚ್ಚಿನ ಒಂದು ಜನರಿಗೆ ಉಪಯೋಗ ಆಗುವಂಥ ಮಸೂದೆಗಳ ಬಗ್ಗೆ ಚರ್ಚೆ ನಡೆಸುವಾಗ ಎರಡೂ ವಿರೋಧ ಪಕ್ಷಗಳಿರ್ಬೋದು, ಆಡಳಿತ ಪಕ್ಷಗಳಿರ್ಬೋದು, ವೈಯಕ್ತಿಕ ಕಾರಣಗಳಿಂದಾಗಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳಲ್ಲಿ ಇರೋ ಸೆಷನ್ಗಳಲ್ಲಿ ಅಂದರೆ ಅಸೆಂಬ್ಲಿಗಳಲ್ಲೂ ಮತ್ತು ಪಾರ್ಲಿಮೆಂಟ್ ಸೆಷನ್ ಎರಡರಲ್ಲೂ ಕೂಡ ಒಂದು ಕಲಾಪಗಳನ್ನು ವ್ಯರ್ಥ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಪ್ರೊಡಕ್ಟಿವಿಟಿ ಅನ್ನೋದು ಏನಿದೆ ನಮ್ಮ
ಸೆಷನ್ಗಳದು ಅದು ಕುಸಿತಾ ಇದೆ. ನಾವು ಇಂದಿನ ಇತಿಹಾಸವನ್ನು ಗಮನಿಸಿದಾಗ ಕೇವಲ 5 ನಿಮಿಷ ವೇಸ್ಟ್ ಆಯಿತು ಅಂದರೆ ಅವರು ಅದರ ಮರುದಿನ ರಾತ್ರಿವರೆಗೂ ಕೆಲಸ ಮಾಡಿರುವಂಥ ಪ್ರಕರಣಗಳನ್ನು ನೋಡಿದ್ದೀವಿ. ಹಾಗೆ ಇತ್ತೀಚಿನ ಇವರ ಆಧುನಿಕ ಈಗಿನ ರಾಜಕಾರಣಿಗಳನ್ನು ನೋಡ್ತಾ ಇದ್ದೀವಿ. ಎಷ್ಟು ನಾವು ಅಜಗಜಾಂತರದ ವ್ಯತ್ಯಾಸಗಳನ್ನು ನಮ್ಮ ಸಂವಿಧಾನ ಮತ್ತು ಸಂಸತ್ತಿನ ವ್ಯವಸ್ಥೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಇಷ್ಟು ಕಠಿಣವಾಗಿರ್ತಕ್ಕಂಥ ಮತ್ತು ಇಷ್ಟು ನಮ್ಯತೆಯನ್ನು ಹೊಂದಿರ್ತಕ್ಕಂಥ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ನಮ್ಮ ಸಂವಿಧಾನವನ್ನು ನಾವು ಸಂಪೂರ್ಣವಾಗಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆ ಮಾಡೋದಕ್ಕೋಸ್ಕರನೇ ನಮಗೆ ಆರ್ಟಿಕಲ್ 368 ಅನ್ನೋದಿದೆ. ಇದ್ರ ಮೂಲಕ ನಾವು ನಮಗೆ ಬೇಕಾದಂಥ ಕಾನೂನುಗಳ ತಿದ್ದುಪಡಿಗೆ ಸಂವಿಧಾನವೇ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬರುವಂಥ ತೀರ್ಪುಗಳ ಇದರಿಂದ ನಾವು ಯಾವ ಕಾನೂನುಗಳು ವ್ಯಾಲಿಡ್ ಆಗುತ್ತೆ, ಯಾವುದು ವ್ಯಾಲಿಡ್ ಅಲ್ಲ ಅನ್ನೋದನ್ನು, ಮತ್ತು ಕೇಶವಾನಂದ ಭಾರತಿ ಕೇಸ್ನಲ್ಲಿ 1973ನೇ ಇಸ್ವಿಯ ಕೇಶವಾನಂದ ಭಾರತಿ ಪ್ರಕರಣದಲ್ಲೂ ಕೂಡ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು ಸಂವಿಧಾನದಲ್ಲಿ ಇದೆ. ಅದನ್ನು ಯಾವುದೇ ರೀತಿಯಾಗಿ ಡಿಸ್ಟರ್ಬ್ ಮಾಡದೇನೆ ಸರ್ಕಾರಗಳು ನೀತಿಗಳನ್ನು ರೂಪಿಸಬೇಕು ಅಂತ ಹೇಳುತ್ತೆ. ಇದ್ರ ಮೂಲಕ ನಾಗರಿಕ ಹಕ್ಕುಗಳಿಗೆ ಫಂಡಮೆಂಟಲ್ ರೈಟ್ಸ್ ಇರ್ಬೋದು ಮತ್ತು ಫಂಡಮೆಂಟಲ್ ಡ್ಯೂಟೀಸ್ ಎರಡನ್ನೂ ಕೂಡ ಸಮತೋಲಿತವಾಗಿ ಒಂದು ತೂಗ್ತಾ ಇರುವಂಥ ನಮ್ಮ ಕಾನ್ಸ್ಟಿಟ್ಯೂಷನನ್ನು ನಾವು ಸುಲಭವಾಗಿ ಬದಲಾವಣೆ ಮಾಡೋದಕ್ಕೋ ಇನ್ನೇನೋ ಮಾಡೋದಕ್ಕೋ ಇಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರುವಂಥ ಅಂಶ. ಹಾಗೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅದು ಪ್ರಿಫರೆನ್ಸ್ ಕೊಡುವಂಥ ಪಾಯಿಂಟ್ಸ್ಗಳು ಯಾವುದು, ಸಾವರಿನ್ ಸೋಷಿಯಲಿಸ್ಟ್ ಇರ್ಬೋದು, ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್, ಇಷ್ಟು ಅಂಶಗಳಿಗೆ ನಾವು ಮನ್ನಣೆಯನ್ನು ಕೊಡ್ತಾ ಇದ್ದೀವಿ. ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಅನ್ನೋ ಪದಗಳು ನಮ್ಮ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಇವೆರಡು ಪದಗಳನ್ನು ಸೇರಿಸಿರುವಂಥದ್ದು. ಆದರೆ ಎಕ್ಸ್ಪ್ಲಿಸಿಟ್ ಆಗಿ ಇದನ್ನು ಸಂವಿಧಾನದಲ್ಲಿ ಹೇಳಿರಲಿಲ್ಲ. ಇದನ್ನು ಆರ್ಟಿಕಲ್ 25ರಿಂದ 30ರವರೆಗೂ ನೋಡಿರುವಂಥ ಕಾಲಮ್ಗಳಲ್ಲಿ ನಾವು ಈ ಸೋಷಿಯಲಿಸ್ಟ್ ಮತ್ತು ಈ ಸೆಕ್ಯುಲರ್ ಪದಗಳನ್ನು ನಾವು ಇನ್ಪ್ಲಿಸಿಟ್ಟಾಗಿ ಇಲ್ಲದೇ ಇದ್ದರೂ ಕೂಡ ಎಕ್ಸ್ಪ್ಲಿಸಿಟ್ಟಾಗಿ ನಾವು ನೋಡೋದಕ್ಕೆ ಅವಕಾಶ ಇದೆ. ಹಾಗೆ ಸಾವರ್ನಿಟಿ ಅನ್ನೋದು ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕೆ ತರುವಂಥದ್ದನ್ನು ತಡೆಯೋದಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ಎಲ್ಲ ಕ್ರಮಗಳಿಗೂ ಕೂಡ ಈ ಅವಕಾಶವನ್ನು ಕಾನ್ಸ್ಟಿಟ್ಯೂಷನ್ ಮಾಡಿಕೊಡುತ್ತೆ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಅನ್ನೋದು ಎಲ್ಲ ಜಾತಿ ಜನಾಂಗಗಳ ವರ್ಗಗಳಿಗೂ ಕೂಡ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋ ರೀತಿಯಲ್ಲಿ, ಹಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರತಕ್ಕಂತಹ ಅಧಿಕಾರ ಹಂಚಿಕೆಯನ್ನು ಕೂಡ ಸಮರ್ಪಕವಾಗಿ ಇಲ್ಲಿ ಮಾಡಿದೆ. ಕಾನೂನಿನ ವ್ಯಾಪ್ತಿ ಏನಿದೆ ಅನ್ನೋದನ್ನು ಕೂಡ ಈ ಸಂವಿಧಾನದಲ್ಲಿ ಡಿಫೈನ್ ಮಾಡಿರುವಂಥದ್ದು. ಹಾಗಾಗಿ ಯಾರೋ ಒಬ್ಬ ಮುಖ್ಯಮಂತ್ರಿ ಹೇಳಿದ ತಕ್ಷಣನೋ ಅಥವಾ ಯಾವುದೋ ಒಬ್ಬ MP ಗಳು ಹೇಳಿದ ತಕ್ಷಣನೋ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥದ್ದು ಅಥವಾ ಅದರಲ್ಲಿ ಇರ್ತಕ್ಕಂಥ ಮೇನ್ ಬೇಸಿಕ್ ಫ್ಯೂಚರ್ಸ್ ಏನಿದೆ, ಡಾಕ್ಟ್ರಿನ್ಸ್ ಇದ್ದಾವೆ, ಆ ಬೇಸಿಕ್ ಡಾಕ್ಟ್ರಿನ್ ಸ್ಟ್ರಕ್ಚರ್ ಏನಿದೆ ಅದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಸುಪ್ರೀಂ ಕೋರ್ಟ್ನ ಹಲವಾರು ಪ್ರಕರಣಗಳಲ್ಲಿ ಕಾಲಕಾಲಕ್ಕೆ ಕೊಡುವಂಥ ತೀರ್ಪುಗಳಲ್ಲಿ ನಾವು ಈ ಅಂಶಗಳನ್ನು ಪರಿಗಣಿಸ್ಬೋದಾಗಿದೆ. ಇನ್ನೊಂದು ಸಂಪಾದಕೀಯ ವಿಚಾರವಾಗಿ ಪ್ರಮುಖವಾಗಿ ಕೇರಳ ರಾಜ್ಯಕ್ಕೆ ಸಂಬಂಧಪಡುವಂಥದ್ದು. ಇದರಲ್ಲಿ ಕೇರಳ ಸರ್ಕಾರ ವಿಜಿಂಜಮ್ ಅನ್ನೋ ಒಂದು ಪೋರ್ಟನ್ನು ಡೆವಲಪ್ ಮಾಡಬೇಕು ಅಂತೇಳಿ ಒಂದು ಪ್ರಾಜೆಕ್ಟನ್ನು ಹಾಕ್ಕೊಂಡಿದೆ. ಈ ಪ್ರಾಜೆಕ್ಟನ್ನು ಪ್ರಮುಖವಾಗಿ PPP ಮಾಡೆಲಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಇದನ್ನು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಇದು ಪೋರ್ಟ್ ಇದು. ಇದರಲ್ಲಿ ಕೇರಳ ಸರ್ಕಾರ ಹೇಳಿರೋ ರೀತಿಯಲ್ಲಿ 7,525 ಕೋಟಿಗಳನ್ನು ಇದರಿಂದ ನಾವು ಪ್ರತಿ ವರ್ಷ ಲಾಭವನ್ನು ಪಡಿಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ನ ರೆವಿನ್ಯೂನ ಈ ಪೋರ್ಟ್ ಅಭಿವೃದ್ಧಿ ಆದಮೇಲೆ ಅಂತೇಳಿ ತನ್ನ ರಿಪೋರ್ಟ್ಗಳಲ್ಲಿ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಈ ಪೋರ್ಟ್ ಇಲ್ಲಿ ಎಸ್ಟಾಬ್ಲಿಷ್ ಆಗೋದ್ರಿಂದ ಆಗುವಂಥ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು ಅನ್ನೋದನ್ನು ಈ ಆರ್ಟಿಕಲಲ್ಲಿ ನಾವು ನೋಡೋಣ. ಅದಕ್ಕೆ ಮುಂಚೆ ನಾವು ಈ ಮ್ಯಾಪಲ್ಲಿ ನೋಡ್ಬೋದಾಗಿದೆ. ಕೇರಳ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಈ ಪೋರ್ಟು ವಿಜಿಂಜಮ್ ಅನ್ನೋ ಪೋರ್ಟಲ್ಲಿ ಇಲ್ಲಿ ಇವಾಗ ಹೊಸ ಪ್ರಾಜೆಕ್ಟು ಬರ್ತಾ ಇರ್ತಕ್ಕಂಥದ್ದು. ಈ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಪೋರ್ಟ್ಗಳ ಬಗ್ಗೆ ನೋಡೋದಾದರೆ, ಪೋರ್ಟ್ಸ್ ಅಂತಂದರೆ ಬಂದರುಗಳಲ್ಲಿ ಎರಡು ರೀತಿಯಾದಂತಹ ಬಂದರುಗಳು. ಅದರಲ್ಲಿ ಒಂದು ಗೇಟ್ವೇ ಪೋರ್ಟ್ ಅನ್ನೋದೊಂದು, ಇನ್ನೊಂದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅನ್ನೋದೊಂದು ಇರುತ್ತೆ. ಈ ಗೇಟ್ವೇ ಪೋರ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಗೂಡ್ಸ್ ಬೇರೆ ಕಡೆ ದೇಶದಿಂದ ಬರುವಂಥದ್ದು ಇಲ್ಲೇ ಬಂದು ಎಕ್ಸ್ಚೇಂಜ್ ಆಗಿ ಇಲ್ಲಿ ಇದು ಲಾಸ್ಟ್ ಡೆಸ್ಟಿನೇಷನ್ ಪಾಯಿಂಟ್ ಅನ್ನೋದು ಈ ಗೇಟ್ವೇ ಪೋರ್ಟ್ ಆಗಿರುತ್ತೆ. ಹಾಗೆ ಇನ್ನೊಂದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅನ್ನೋದು ಒಂದು ಮದರ್ ಬೋಟ್ ಅನ್ನೋದಿರುತ್ತೆ. ಅದು ಬೇರೆ ಕಡೆಯಿಂದ ಗೂಡ್ಸ್ಗಳನ್ನು ತಂದು ಈ ಹತ್ರ ಇರುವಂಥ ಪೋರ್ಟಲ್ಲಿ ಬಂದು ಡಾಕ್ ಆಗುತ್ತೆ. ಇದು ಈ ಮದರ್ ಪೋರ್ಟಲ್ಲಿ ಇರ್ತಕ್ಕಂಥ ಗೂಡ್ಸ್ಗಳನ್ನೆಲ್ಲವೂ ಕೂಡ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಯಾವುದು ಡಾಟರ್ ಶಿಪ್ ಅನ್ನೋದು ಏನಿರುತ್ತೆ ಇವುಗಳಿಗೆ ಲೋಡ್ ಮಾಡಿ ಮತ್ತೆ ಇವನ್ನ ಬೇರೆ ಬೇರೆ ಪ್ಲೇಸ್ಗಳಿಗೆ ಕಳಿಸುವಂಥದ್ದಾಗುತ್ತೆ. ಹಾಗಾಗಿ ಗೇಟ್ವೇ ಪೋರ್ಟ್ ಮತ್ತು ಟ್ರಾನ್ಸ್ಶಿಪ್ ಪೋರ್ಟ್ ಎರಡು ರೀತಿಯಾಗಿರ್ತಕ್ಕಂಥ ಪೋರ್ಟ್ ಟೈಪ್ಗಳಲ್ಲಿ ಈಗ ಕೇರಳ ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿರುವಂಥ ಈ ವಿಜಿಂಜಮ್ ಪೋರ್ಟ್ ಇದು ಕಂಪ್ಲೀಟಾಗಿ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ಗೆ ಬರುವಂಥದ್ದು. ಅಂದರೆ ವಿದೇಶಗಳಿಂದ ಬರುವಂಥ ಸರಂಜಾಮುಗಳನ್ನು ಈ ಪೋರ್ಟಿಂದ ಇನ್ನೊಂದು ಡಾಟರ್ ಶಿಪ್ಗಳಿಗೆ ಇವನ್ನ ಟ್ರಾನ್ಸ್ಫರ್ ಮಾಡಿ ಅದ್ರ ಮೂಲಕ ಮತ್ತೆ ಇದು ಬೇರೆ ಬೇರೆ ದೇಶಗಳಿಗೆ ಹೋಗುವಂಥ ಪೋರ್ಟ್ಗಳನ್ನಾಗಿ ಇದು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಕೇರಳ ಯೋಜನೆ ಮಾಡಿರುವಂಥದ್ದು. ಈಗಾಗಲೇ ಸಿಂಗಾಪುರ್ ಮತ್ತು ಈ ಥರದ ದೇಶಗಳು ಈ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ಗಳಲ್ಲಿ ಇದು ವರ್ಲ್ಡ್ ಟಾಪಲ್ಲಿರುವಂಥ ಪೋರ್ಟ್ಗಳಾಗಿದೆ. ಹಾಗೆ ಈ ವಿಜಿಂಜಮ್ ಪೋರ್ಟ್ಗೂ ಈಗಾಗಲೇ ಶ್ರೀಲಂಕಾದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಕೊಲಂಬೋ ಪೋರ್ಟ್ ಏನಿದೆ ಅದು ತುಂಬಾ ಹತ್ತಿರ ಇರುವಂಥ ಪೋರ್ಟ್ಗಳು. ಹಾಗಾಗಿ ನಾವು ಹೊಸದಾಗಿ ಇಲ್ಲಿ ವಿಜಿಂಜಮ್ ಪೋರ್ಟನ್ನು ಡೆವಲಪ್ ಮಾಡ್ತಾ ಇರೋದ್ರಿಂದ ಈಗಾಗಲೇ ಎಕ್ಸಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಕೊಲಂಬೋ ಪೋರ್ಟ್ಗೆ ಹೆಚ್ಚು ಗ್ರಾಹಕರು ಹೋಗೋದ್ರಿಂದ ಈ ವಿಜಿಂಜಮ್ ಪೋರ್ಟಲ್ಲಿ ನಾವು ಅಷ್ಟಾಗಿ ಒಂದು ವಯಬಿಲಿಟಿ ಅಲ್ಲ ಅನ್ನೋದನ್ನು ಇಂದಿನ ಒಂದು CAG ರಿಪೋರ್ಟ್ಗಳು ಕೂಡ ಹೇಳಿದೆ. ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರೋ ಪ್ರಕಾರವಾಗಿ ಇದನ್ನು ಒಂದು
ವಿಜಿಂಜಮ್ ಪೋರ್ಟನ್ನು ನಾವು ಡೆವಲಪ್ ಮಾಡೋದಕ್ಕಿಂತ ಮುಂಚೆ ಜಾಗವನ್ನು ನೋಡಿದಾಗ ನಾವು ಅದೊಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗುತ್ತೆ. ಯಾಕಂದರೆ ಕೋರಲ್ ರೀಫ್ ಇರುವಂಥದ್ದಿದೆ. ಇದನ್ನು ಮಾಡೋದಕ್ಕಿಂತ ಮುಂಚೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಕಂಪ್ಲೀಟಾಗಿ ಇವರು ಸಮರ್ಪಕವಾಗಿ ಮಾಡಿಲ್ಲ. ಅಂದರೆ ಪರಿಸರದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮಗಳ ಒಂದು ಅಂದಾಜು ಏನಿದೆ ಇದನ್ನು ಕಂಪ್ಲೀಟಾಗಿ ಮಾಡಿಲ್ಲ. ಹಾಗೆ ಈ ಕೇರಳ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚು ಒಂದು ಕಡಲು ಕೊರೆತಕ್ಕೆ ತುತ್ತಾಗ್ತಿರ್ತಕ್ಕಂತಹ ರಾಜ್ಯದಲ್ಲಿ ಕೇರಳ ಕೂಡ ಒಂದು. ಆ ಕೇರಳ ಕರಾವಳಿ ಭಾಗದಲ್ಲಿ ಈಗಾಗಲೇ 2/3 ಭಾಗದಷ್ಟು ಕಡಲು ಕೊರೆತ ಉಂಟಾಗಿದೆ. ಇದ್ರ ಮೂಲಕ ಕರಾವಳಿ ಭಾಗದಲ್ಲಿ ಬದುಕುವಂಥ ಜನಜೀವನರ ಒಂದು ಬದುಕಿನ ಮೇಲೂ ಈ ಕಡಲು ಕೊರೆತ ತುಂಬಾ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಅಂತಹ ಜಾಗದಲ್ಲಿ ಈಗ ಹೊಸ ಪ್ರಾಜೆಕ್ಟ್ಗಳು ಈಗ ಬರ್ತಾ ಇದೆ. ಇದ್ರ ಮೂಲಕ ಅಲ್ಲಿ ಒಂದು ಪರ್ಮನೆಂಟ್ ಸ್ಟ್ರಕ್ಚರನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಮತ್ತು ಅಲೆಗಳು ಏನು ಪ್ರೊಟೆಕ್ಟ್ ಅಗೇನೆಸ್ಟ್ ಟೈಡ್ಸ್, ಕರೆಂಟ್ಸ್, ವೇವ್ಸ್ ಅಂತ ಇರುತ್ತಲ್ಲ, ಇದ್ರ ಎಲ್ಲದರ ವಿರುದ್ಧವಾಗಿ ಇನ್ಫ್ರಾಸ್ಟ್ರಕ್ಚರ್ಗಳು ನಿಲ್ಲಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಈ ಪ್ರಾಜೆಕ್ಟನ್ನು ಮಾಡೋದಕ್ಕಿಂತ ಮುಂಚೆಯಲ್ಲಿ ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ. ಅವ್ರನ್ನ ಅಲ್ಲಿರೋಂಥ ವಸತಿಗಳನ್ನು, ನಾಗರಿಕರನ್ನು ಪುನರ್ವಸತಿಗಾಗಿ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂಥದ್ದು, ಅವರಿಗೆ ಮತ್ತೆ ಕಾಂಪನ್ಸೇಷನ್ ಕೊಡುವಂಥದ್ದು ಆಗಬೇಕಾಗುತ್ತೆ. ಇದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಮೆಂಟ್ ಅಸೆಸ್ಮೆಂಟನ್ನು ಸಂಪೂರ್ಣವಾಗಿ ಅವರು ಮಾಡಬೇಕಾಗುತ್ತೆ. ಅಂದರೆ ಈಗ ಮಾಡಿರೋಂಥ ರಿಪೋರ್ಟ್ಗಳಲ್ಲಿ ಅರ್ಧವರ್ಧ ಮಾಡಿರುವಂಥದ್ದು ಇದ್ದಾವೆ. ಇದನ್ನು ಈ ಸಂಪೂರ್ಣವಾಗಿ ಪ್ರಾಜೆಕ್ಟಿಂದ ಆಗುವಂತಹ ದುಷ್ಪರಿಣಾಮಗಳು ಏನಿದೆ ಅನ್ನೋದನ್ನು ಬರೀ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡ್ದೇ ಒಂದು ಎನ್ವಿರಾನ್ಮೆಂಟಲ್ ಅದ್ರ ಪಾಯಿಂಟಲ್ಲೂ ಕೂಡ ಈ ಅಂಶಗಳನ್ನು ನಾವು ಪರಿಗಣಿಸಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಒಂದು ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ಮೆಂಟ್ ಅಸೆಸ್ಮೆಂಟ್ ಅನ್ನೋದು ಗೌರ್ಮೆಂಟ್ ಕಡೆಯಿಂದ ಮಾತ್ರನೇ ಆಗುತ್ತೆ. ಗೌರ್ಮೆಂಟೇ ಇಲ್ಲಿ ಈ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು ಅಂತ ಹೊರಟಿರುವಾಗ ಆ ಇಂಪ್ಯಾಕ್ಟ್ಮೆಂಟ್ ಅಸೆಸ್ಮೆಂಟ್ ಏನಿದೆ ಅದನ್ನು ಅದ್ರ ಕಡೆಗೆ ಇರೋ ಥರದಲ್ಲೂ ಕೂಡ ಆಗೋ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಇದಕ್ಕೊಂದು ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಕೂಡ ಆಗಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಅದನ್ನು ಈ ಪೋರ್ಟ್ ಏರಿಯಾಗಳನ್ನು ಅದ್ರ ಸುತ್ತಮುತ್ತ ಇರುವಂತಹ ಪ್ರದೇಶಗಳನ್ನು ಕೂಡ ಸೇರಿಸಿ ಇಲ್ಲಿ ಅಸೆಸ್ಮೆಂಟ್ ಮಾಡುವಂಥ ಕೆಲಸಗಳು ಆಗಬೇಕಾಗುತ್ತೆ. ಹಾಗೆ ಇಲ್ಲಿ ಲೇಖಕರು ಒಂದು ಟರ್ಕಿಶ್ ಪ್ರೋವರ್ಬ್ನ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ, ನೋ ಮ್ಯಾಟರ್ ಹೌ ಫಾರ್ ಯು ಕಾನ್ ಆನ್ ಎ ರಾಂಗ್ ರೋಡ್ ಟರ್ನ್ ಬ್ಯಾಕ್. ಅಂದರೆ ನಾವು ಈಗ ಕೈಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ಗಳು ಯಾವುದೇ ವಿಚಾರಗಳಾಗಿರ್ಬೋದು, ಯಾವುದೇ ವಸ್ತುಗಳಾಗಿರ್ಬೋದು, ಅದರಲ್ಲಿ ನಾವು ಮುಂದುವರಿತಾ ಇದ್ದಾಗ ಅದು ಆ ವಿಷಯ ಇದು ಕೆಟ್ಟದ್ದು ಅಂತ ನಮಗೆ ಗೊತ್ತಾಯಿತು ಅಂತಂದಾಗ ನಾವು ಎಷ್ಟೇ ದೂರ ಸಾಗಿರಲಿ, ಆದರೆ ಅಲ್ಲಿಂದ ಸಡನ್ನಾಗಿ ನಾವು ವಿಮುಖರಾಗಬೇಕು, ಅದರಿಂದ ವಾಪಸ್ ಬರಬೇಕು ಅನ್ನೋದನ್ನು ಈ ಟರ್ಕಿಶ್ ಪ್ರೋವರ್ಬ್ ಹೇಳ್ತಾ ಇದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ವಿಚಾರವನ್ನು ನಾವು ಈಗ ಈ ಪೋರ್ಟ್ ಏರಿಯಾದಲ್ಲಿ ಹೇಳೋದಾದರೆ ಇದರಲ್ಲಿ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಆಗುತ್ತೆ, ಸೋಷಿಯಲ್ ಲೈಫ್ಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ಕಡಲ್ ಕೊರೆತ ಉಂಟಾಗುತ್ತೆ. ಇಷ್ಟೆಲ್ಲ ಅಂಶಗಳನ್ನು ನಮಗೆ ಗೊತ್ತಿದ್ರೂ ಕೂಡ ನಾವು ಈ ಪ್ರಾಜೆಕ್ಟನ್ನು ಕಂಟಿನ್ಯೂ ಮಾಡಿದ್ವಿ. ಆದರೆ ಪ್ರಾಜೆಕ್ಟ್ ಕಂಟಿನ್ಯೂ ಆಗಿ ಎಷ್ಟೋ ದುಡ್ಡನ್ನು ನಾವು ಇನ್ವೆಸ್ಟ್ ಮಾಡ್ತೀವಿ, ಎಷ್ಟೋ ಕಾಲಗಳು ಈ ಪ್ರಾಜೆಕ್ಟಲ್ಲಿ ಟೈಮ್ ವೇಸ್ಟ್ ಆಗಿರುತ್ತೆ. ಆಗಲೂ ಕೂಡ ಅಲ್ಲಿ ನಮಗೆ ತಪ್ಪು ಅಂತ ಗೊತ್ತಾದಾಗ, ಅದರಿಂದ ತುಂಬ ಡ್ಯಾಮೇಜ್ ಆಗ್ತಾ ಇದೆ ಅಂತ ಒಂದು ಮನವರಿಕೆ ಆದಾಗ ನಾವು ಸಂಪೂರ್ಣವಾಗಿ ಆ ಪ್ರಾಜೆಕ್ಟನ್ನು ಅಲ್ಲಿಗೆ ಡ್ರಾಪ್ ಮಾಡಬೇಕಾಗುತ್ತೆ ಅನ್ನೋದನ್ನು ಈ ಟರ್ಕಿಶ್ ಪ್ರೋವರ್ಬ್ ಮೂಲಕ ಅವರು ಹೇಳ್ತಿರೋದು. ಹಾಗೆ ವೇ ಫಾರ್ವರ್ಡಲ್ಲಿ ನಾವು ನೋಡೋದಾದರೆ, ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟು ಟೇಕ್ ಹಾರ್ಟ್ ಇನ್ ದ ಸ್ಪಿರಿಟ್ ಆಫ್ ಲರ್ನಿಂಗ್ ಫ್ರಮ್ ಎಕ್ಸ್ಪೀರಿಯನ್ಸ್. ನಾವು ನಮ್ಮ ಅನುಭವಗಳ ಮೂಲಕ ಇಂತಹ ಪ್ರಾಜೆಕ್ಟ್ಗಳನ್ನು ಒಂದು ಅನುಷ್ಠಾನಕ್ಕೆ ನಾವು ಮನ್ನಣೆಯನ್ನು ಕೊಡಬೇಕಾಗುತ್ತೆ. ನಾವು ಏಕಾಏಕಿ ಹೋಗಿ ಹೊಸ ಜಾಗದಲ್ಲಿ ಹೊಸ ಪ್ರಾಜೆಕ್ಟನ್ನು ಯಾವುದೇ ಒಂದು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ಮೆಂಟ್ ಅಸೆಸ್ಮೆಂಟ್ ಇಲ್ಲದೇ, ಆ ಸ್ಟೇಕ್ ಹೋಲ್ಡರ್ಸ್ನ ನಾವು ಕನ್ಸಿಡರ್ ಮಾಡ್ದೇ ಈ ರೀತಿಯಾಗಿ ಸಡನ್ನಾಗಿ ಪ್ರಾಜೆಕ್ಟನ್ನು ಮಾಡುವಂಥದ್ದು ಇಲ್ಲಿ ತುಂಬಾ ದುಷ್ಪರಿಣಾಮ ಉಂಟಾಗುತ್ತೆ. ಆದ್ದರಿಂದ ನಾವು ಇಂತಹ ಪ್ರಾಜೆಕ್ಟ್ಗಳನ್ನು ಅನುಷ್ಠಾನ ಮಾಡೋಕ್ಕಿಂತ ಮುಂಚೆ ಕೇಸ್ ಸ್ಟಡೀಸ್ಗಳನ್ನು ಮಾಡಬೇಕು. ಮತ್ತು ಹಿಂದೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿರುವಂಥ ಪರಿಣಾಮ ಉಂಟಾಗಿದೆ, ಇದರಿಂದ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದನ್ನು ಕೂಡ ನಾವು ಇಂದಿನ ಅನುಭವಗಳ ಮೂಲಕ ಕಲಿಬೇಕು ಅನ್ನೋದನ್ನು ಲೇಖಕರು ವೇ ಫಾರ್ವರ್ಡಲ್ಲಿ ಹೇಳಿರುವಂಥ ಅಂಶ ಆಗಿದೆ. ಹಾಗೆ ನಮ್ಮ ಪೋರ್ಟ್ ಏರಿಯಾದಕ್ಕೆ ಮತ್ತು ಎಕಾನಮಿಗೆ ರಿಲೇಟೆಡ್ ಆಗಿ ನಾವು ನೋಡೋದಾದರೆ, ಬ್ಲೂ ಎಕಾನಮಿಯಿಂದ ನಮ್ಮ ದೇಶಕ್ಕೆ 4% ಆಫ್ ಅವರ್ GDP ಈ ಬ್ಲೂ ಎಕಾನಮಿಯಿಂದಲೇ ಬರ್ತಿರ್ತಕ್ಕಂಥದ್ದು. ಅದರಲ್ಲಿ ಪೋರ್ಟ್ ಏರಿಯಾಗಳನ್ನು, ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಮೇನ್ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಕನೆಕ್ಟ್ ಮಾಡುವಂಥ ರೀತಿಯಲ್ಲಿ ಸಾಗರಮಾಲಾ ಪ್ರಾಜೆಕ್ಟ್ ಅನ್ನೋದು ಕೂಡ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಅದ್ರ ಜೊತೆಯಲ್ಲಿ 2017ರ ಪ್ರಕಾರವಾಗಿ CAG ರಿಪೋರ್ಟ್ನಲ್ಲಿ ಇದೇ ಪೋರ್ಟ್ಗೆ, ಕೇರಳದ ಈ ಪೋರ್ಟ್ಗೆ, ವಿಜಿಂಜಮ್ ಪೋರ್ಟ್ ಇದಕ್ಕೆ ಸಂಬಂಧಪಡೋ ರೀತಿಯಲ್ಲಿ ರಿಪೋರ್ಟಲ್ಲಿ ಕೆಲವು ಅಂಶಗಳನ್ನು ಉಲ್ಲೇಖಿಸಿತ್ತು CAG. ಅದರ ಪ್ರಕಾರವಾಗಿ ಅದಾನಿಯವರು ಇನ್ವೆಸ್ಟ್ಮೆಂಟ್ ಮಾಡ್ತಿರುವಂಥ ಪರ್ಸೆಂಟೇಜಲ್ಲಿ ಕೇವಲ 33% ಆಗಿದೆ. ಉಳಿದಂಥದ್ದು ಕೇರಳ ಸರ್ಕಾರ ಇಲ್ಲಿ ಬರೆಸುವಂಥದ್ದು. ಹಾಗಾಗಿ ಕೇರಳ ಸರ್ಕಾರಕ್ಕೆ ಹೆಚ್ಚಿನದಾದಂಥ ಒಂದು ಹೊರೆ ಆಗುತ್ತೆ. ಹಾಗೆ ಈ ಪ್ರಾಜೆಕ್ಟನ್ನು ಡೆವಲಪ್ ಮಾಡ್ತಾ ಇದ್ದಾರಲ್ಲ ಈ ಪೋರ್ಟನ್ನು, ಇದು ಹೆಚ್ಚು ನಾಟ್ ವಯಬಲ್ ಒನ್ ಅಂತ ಹೇಳಿರುವಂಥದ್ದು. ಇದರಿಂದ ಆರ್ಥಿಕತೆಗೆ ಹೆಚ್ಚಿನದಾದಂಥ ಒಂದು ಲಾಭವನ್ನು ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು CAG ರಿಪೋರ್ಟಲ್ಲಿ ಹೇಳಿದೆ. ಕಾರಣ ಏನು ಅಂತಂದರೆ, ಇಲ್ಲಿಗೆ ತುಂಬ ಹತ್ತಿರದಲ್ಲೇ ಇರತಕ್ಕಂಥ ಶ್ರೀಲಂಕಾದ ಕೊಲಂಬೋ ಪೋರ್ಟ್ ಈಗಾಗಲೇ ಅದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಆಗಿ ಡೆವಲಪ್ ಆಗಿದೆ ಚೈನಾ ದೇಶದ ಒಂದು ಸಹಕಾರದೊಂದಿಗೆ. ಹಾಗಾಗಿ ಅಲ್ಲಿಗೆ ಹೋಗುವಂಥ ಪೋರ್ಟ್ಗಳ ಸಂಖ್ಯೆ ಜಾಸ್ತಿನೇ ಇದೆ. ಹಾಗಾಗಿ ಇಲ್ಲಿಗೆ ಬರುವಂಥದ್ದು ಕಡಿಮೆ ಇದೆ. ಮತ್ತು ಕಂಪ್ಯಾರಿಟಿವ್ಲಿ ನೋಡೋದಾದರೆ, ಈಗಾಗಲೇ ಕೊಲಂಬೋ ಪೋರ್ಟ್ಗಳಿಗೂ ಮತ್ತು ಸಿಂಗಪುರ್ ಪೋರ್ಟ್ಗಳಿಗೂ ಕಂಪ್ಯಾರಿಸನ್ ನೋಡೋದಾದರೆ, ಈ ಕೊಲಂಬೋ ಈ ಪೋರ್ಟ್ಗಳೇ ಇವೇ ಲಾಸಲ್ಲಿ ಇರೋದ್ರಿಂದ ಈಗ ಅದರ ಹತ್ರನೇ ನೀವು ಹೊಸ ಒಂದು ಪೋರ್ಟನ್ನು ಮಾಡ್ತಾ ಇರೋದು ಇದು ಒಂದು ಎಕನಾಮಿಕಲಿ ವಯಬಲ್ ಆಗಲ್ಲ ಅನ್ನೋದನ್ನು CAG ರಿಪೋರ್ಟಲ್ಲಿ ಹೇಳಿರುವಂಥದ್ದು. ಹಾಗೆ
ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಹೇಳಿರೋ ರೀತಿಯಲ್ಲಿ 30 ವರ್ಷಗಳವರೆಗೆ ಅಂತ ಸಾಮಾನ್ಯವಾಗಿರುವಂಥದ್ದು. ಆದರೆ ಈ ವಿಜಿಂಜಾಂ ಪೋರ್ಟ್ಗೆ 40 ವರ್ಷಗಳ ಒಂದು ಈ ಕಾಂಟ್ರಾಕ್ಟ್ ಅಗ್ರಿಮೆಂಟನ್ನು ಸೈನ್ ಹಾಕಿರುವಂಥದ್ದಿದೆ ಅದಾನಿ ಮತ್ತು ಕೇರಳ ಗೌರ್ಮೆಂಟ್ ಅವರು. ಹಾಗಾಗಿ ಅದ್ರ ಜೊತೆಯಲ್ಲಿ ಮತ್ತೆ 20 ವರ್ಷ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ಗಳು ಈ ಪ್ರಾಜೆಕ್ಟ್ನಲ್ಲಿ ಇರುವಂಥದ್ದು. ಹಾಗಾಗಿ ಇದ್ರ ಮೇಲೆ ಜನರಿಗೆ ಹೆಚ್ಚಿನದಾದಂಥ ಒಂದು ತೆರಿಗೆ ಭಾರ ಇಲ್ಲಿ ಬೀಳುತ್ತೆ ಅನ್ನೋದನ್ನು 2017 CAG ಪೋರ್ಟಲ್ಲೂ ಈ ಪೋರ್ಟಿಗೆ ಸಂಬಂಧಪಡುವಂಥ ರೀತಿಯಲ್ಲಿ ಕೆಲವು ಅಂಶಗಳನ್ನು ಉಲ್ಲೇಖ ಮಾಡಿತ್ತು. ಹಾಗೆ ಇನ್ನೊಂದು ಆರ್ಟಿಕಲ್, ಇದು ಬರ್ಡನ್ ದಟ್ ವುಮೆನ್ ಬಿಯರ್. ಇದು ಮನೆಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರು ಯಾರಿದ್ದಾರೆ ಅಂದರೆ ಗೃಹಿಣಿ ಇರ್ಬೋದು, ಆಕೆ ಮಕ್ಕಳ ಈ ಲಾಲನೆ ಪಾಲನೆ ಪೋಷಣೆಯಲ್ಲಿ ಆಕೆ ತನ್ನ ಹೆಚ್ಚು ಕಾಲಾವಧಿನ ದಿನದಲ್ಲಿ ಕಳೀತಾಳೆ. ಅಂತಹ ಕಾರ್ಯಗಳಿಗೆ ಆಕೆಗೆ ಯಾವುದೇ ರೀತಿಯಾದಂಥ ಒಂದು ವೇತನ ಇರುವುದಿಲ್ಲ. ಇದನ್ನು ನಾವು ಜಾಗತಿಕವಾಗಿ ನೋಡೋದಾದರೆ ಸರಾಸರಿಯಾಗಿ ಒಬ್ಬ ಸ್ತ್ರೀಯು ಮನೆಯಲ್ಲಿ ಕೆಲಸ ಮಾಡುವಂಥ ಅವಧಿ ಏನಿದೆ ಅದು ಅನ್ಪೇಯ್ಡ್ ಕೇರ್ ಡೊಮೆಸ್ಟಿಕ್ ವರ್ಕ್ ಅನ್ನೋದು ಏನಿದೆ ಇದು 4.1 ಅವರ್ಸ್ ಇರುತ್ತೆ ಆ್ಯಾವ್ರೇಜ್ ಆಗಿ. ಇದು ಪುರುಷನಿಗೆ ಹೋಲಿಸಿದ್ರೆ ಕೇವಲ ಇದು 1.7 ಅವರ್ಸ್ ಮಾತ್ರ ಪುರುಷ ಕೆಲಸ ಮಾಡುವಂಥದ್ದು ಮನೆಯ ಪರ್ಪಸ್ಗೋಸ್ಕರ, ಅಂದರೆ ಅನ್ಪೇಯ್ಡ್ ವರ್ಕ್ ಆಗಿರುವಂಥದ್ದನ್ನು ಮಾಡುವಂಥ ಕೆಲಸ. ಇದರಲ್ಲಿ ಜಾಗತಿಕವಾಗಿ ಆಕೆ ಈ ಥರದ ಕೆಲಸಗಳಿಗೆ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಅದು ಪರ್ಟಿಕ್ಯುಲರಾಗಿ ಹೆಲ್ತ್ ಕೇರ್ಗೆ ಈಕ್ವಟ್ ಮಾಡೋದು ನೋಡೋದಾದರೆ ಇದು 2.35 ಇರುವಂಥದ್ದು. ಇದರ ಬೆಲೆನ ನಾವು ನೋಡಿದ್ರೆ ಗ್ಲೋಬಲ್ GDPಯಲ್ಲಿ ನಾವು ಇದರ ಮೊತ್ತವನ್ನು ನೋಡೋದಾದರೆ 1.5 ಟ್ರಿಲಿಯನ್ನಷ್ಟು ಅನ್ಪೇಯ್ಡ್ ಆಗಿ ವರ್ಕ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಮಹಿಳೆಯರಿಗೂ ಇದನ್ನು ನಾವು ಆಕೆಯ ಎಲ್ಲ ಕಾರ್ಯವನ್ನು ನಾವು ಕನ್ಸಿಡರ್ ಮಾಡೋದಾದರೆ ಅದಕ್ಕೆಲ್ಲವೂ ಕೂಡ ನಾವು ವೇತನವನ್ನು ಕೊಡೋದಾದರೆ ಅದರ ಒಟ್ಟು ಮೊತ್ತ ಇಲ್ಲಿ ಸುಮಾರು 11 ಟ್ರಿಲಿಯನ್ನಷ್ಟು ಜಾಗತಿಕವಾಗಿ ಆಗುವಂಥ ಒಂದು ದೊಡ್ಡ ಮೊತ್ತ ಆಗುತ್ತೆ. ಈ ಸಂಖ್ಯೆಯಲ್ಲಿ ನಾವು ನೋಡ್ಬೋದು ಆಕೆ ವೇತನವನ್ನು ಪಡೆದೇನೆ ಎಷ್ಟು ಮಟ್ಟಿಗೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾಳೆ ಅನ್ನೋದನ್ನು ನಾವು ಈ ಅಂಕಿ ಸಂಖ್ಯೆಗಳಲ್ಲಿ ನೋಡ್ಬೋದು. ಇದನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ರಿಲೀಸ್ ಮಾಡಿರೋ ಸಂಖ್ಯೆಗಳ ಮಾಹಿತಿ ಪ್ರಕಾರವಾಗಿ ಇಲ್ಲಿ ನಾವು ಉಲ್ಲೇಖ ಮಾಡ್ತಾ ಇರೋವಂಥದ್ದು. ಹಾಗೆ ಈ ಆರ್ಟಿಕಲಲ್ಲಿಗೆ ಬಂದರೆ ಈ ಡೊಮೆಸ್ಟಿಕ್ ಡ್ರೆಡ್ಜರಿ ಅಂತಂದರೆ ಇದೊಂದು ಒಂದು ಶ್ರಮದಾಯಕ ಕೆಲಸಗಳನ್ನು ನಾವು ಡ್ರೆಡ್ಜರಿ ಅಂತ ಹೇಳ್ತೀವಿ, ಶ್ರಮ ಪಡೋದನ್ನು. ಆದರೆ ಡೊಮೆಸ್ಟಿಕ್ ಡ್ರೆಡ್ಜರಿ ಅನ್ನೋದು ಏನಿದೆ ಅಂದರೆ ಮನೆ ಬಳಕೆಗಾಗಿ, ಅಂದರೆ ಮನೆಯ ಕೆಲಸಕ್ಕಾಗಿ ಆಕೆ ಏನು ಶ್ರಮವನ್ನು ವಹಿಸ್ತಾ ಇದ್ದಾಳೆ ಅದ್ರ ಒಂದು ಪರಿಣಾಮಗಳು ಕಂಟಿನ್ಯೂ ಆಗ್ತಾಯಿದೆ. ಅಂದರೆ ಆಕೆಗೆ ಸುಸ್ತಾಗುವಂಥದ್ದು ಇರ್ಬೋದು, ಎಕ್ಸಾಕ್ಷನ್ ಆಗಲೇ ತುಂಬಾ ಕೆಲಸ ಮಾಡಿ ಎಕ್ಸಾಸ್ಟ್ ಆಗಿರೋವಂಥದ್ದಿದೆ. ಮತ್ತು ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಸ್, ಆಕೆಗೆ ಕಾಯಿಲೆಗಳು, ಜಾಯಿಂಟ್ ಪೇನ್ ಇರ್ಬೋದು, ಮಸಲ್ಸ್ ಪೇನ್ ಇರ್ಬೋದು, ಈ ಥರದ್ದೆಲ್ಲ ಆಗೋದಕ್ಕೆ ಕಾರಣ ಆಗುತ್ತೆ. ಲೋವರ್ ಇಮ್ಯುನಿಟಿ ಮತ್ತು ಮೆಂಟಲ್ ಸ್ಟ್ರೆಸ್ ಕೂಡ ಜಾಸ್ತಿ ಆಗುತ್ತೆ. ಇದು ಆಕೆ ಒಂದು ಫಿಸಿಕಲ್ ಸೇಫ್ಟಿಯ ಬಗ್ಗೆ ಒಂದು ಥ್ರೆಟನ್ನು ಉಂಟು ಮಾಡುವಂಥದ್ದಾಗುತ್ತೆ. ಹೆಚ್ಚಿನದಾಗಿ ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಮಕ್ಕಳು ಪಶು ಸಂಗೋಪನೆ ಇರ್ಬೋದು, ಮಕ್ಕಳ ಒಂದು ಲಾಲನೆ ಪಾಲನೆ ಇರ್ಬೋದು, ನೀರು ತರುವಂಥದ್ದು ಇರ್ಬೋದು, ಈ ಎಲ್ಲ ಗೃಹ ಕೃತ್ಯಗಳು ಏನಿರುತ್ತೆ ಆಕೆಗೆ ಯಾವುದೇ ರೀತಿಯಾದಂಥ ಒಂದು ವೇತನ ಇರುವುದಿಲ್ಲ. ಮಾಡ್ತಾ ಆಕೆಗೆ ದೈಹಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಹಾಗೆ ಮಕ್ಕಳ ಮತ್ತು ಹುಡುಗ ಮತ್ತು ಹುಡುಗಿಯರ ಒಂದು ಸ್ಕೂಲಿಂಗ್ ಅದನ್ನು ನೋಡೋದಾದರೆ ಪೀರಿಯಡ್ನ 4.9 ಕಂಪೇರ್ ಟು 7.3 ಆಫ್ ಬಾಯ್ಸ್. ಇದು ಬಾಯ್ಸ್ಗೆ 7.3 ಅಷ್ಟು ಸ್ಕೂಲಿಂಗನ್ನು ಟೈಮ್ ಇದ್ದರೆ ಇಯರ್ಸಲ್ಲಿ, ಇದು ಮಹಿಳೆಯರಿಗೆ ಅಥವಾ ಹುಡುಗಿಯರಿಗೆ 4.9 ಅಷ್ಟು ಮಾತ್ರನೇ ಕಡಿಮೆ ಇದೆ. ಹೆಚ್ಚಿನದಾಗಿ ಹುಡುಗರಿಗೆ ಒಂದು ಸ್ಕೂಲಿಂಗ್ ಮಾಡೋವಂಥದ್ದು ಅಂದರೆ ಶಿಕ್ಷಣಕ್ಕೆ ಸಂಬಂಧಪಡೋದಕ್ಕೆ ಹೆಚ್ಚಿನದಾದಂಥ ಒಂದು ಕಾಲಾವಕಾಶ ಅವ್ರಿಗೆ ಸಿಗುತ್ತೆ, ಆದರೆ ಹುಡುಗಿಯರಿಗೆ ತುಂಬ ಕಡಿಮೆ ಸಿಗುತ್ತೆ. ಅದ್ರ ಜೊತೆಯಲ್ಲಿ ಮಕ್ಕಳ ಒಂದು ಪೋಷಣೆಯೂ ಕೂಡ ಈ ಸ್ತ್ರೀಯ ಹೆಗಲ ಮೇಲೆ ಬೀಳುವಂಥದ್ದಾಗುತ್ತೆ. ಹಾಗೆ ಒಂದು ಬನ್ಸಾಕ ಅಂತನೋ ಒಬ್ಬರು ಗುಜರಾತ್ ರಿಸರ್ಚ್ ಮಾಡಿರೋ ಪ್ರಕಾರವಾಗಿ ಇಂಡೋರ್ ಪೈಪ್ಡ್ ವಾಟರ್ ಸಪ್ಲೈಸ್ ಕಪಲ್ಡ್ ವಿತ್ ಜಾಬ್ ಆಪರ್ಚುನಿಟೀಸ್ ಥ್ರೂ ಮೈಕ್ರೋ ಎಂಟರ್ಪ್ರೈಸಸ್. ಅಂದರೆ ಮಹಿಳೆಗೆ ಮನೆಯ ಬಾಗಿಲಿಗೆ ಒಂದು ನಲ್ಲಿಯ ಮೂಲಕ ನೀರು ಸಿಗುತ್ತೆ ಅನ್ನೋದಾದರೆ ಆಕೆ ಅಂಥ ಸಂದರ್ಭ ಅಂದರೆ ಆಕೆ ನೀರನ್ನು ತರೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅನ್ನೋದನ್ನು ಇದು ತೋರಿಸುತ್ತೆ. ನೀರಿನ ವ್ಯವಸ್ಥೆ ಆಕೆಯ ಮನೆ ಅಂಗಳದಲ್ಲಿ ಇಲ್ಲ ಅಂತಂದರೆ ಆಕೆ ಅದನ್ನು ತರೋದಕ್ಕೆ ಅಂತಲೇ ಹೊರಗೋಗಬೇಕಾಗುತ್ತೆ. ಆ್ಯಾವ್ರೇಜಾಗಿ ಇಂಡಿಯನ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಹೇಳಿರೋ ಪ್ರಕಾರವಾಗಿ ಪ್ರತಿ ಮಹಿಳೆಯಲ್ಲಿ ಆ್ಯಾವ್ರೇಜಾಗಿ ಸುಮಾರು 2 ಕಿಲೋಮೀಟರ್ನಷ್ಟು ಪ್ರಯಾಣವನ್ನು ಬೆಳೆಸಬೇಕಾಗುತ್ತೆ ನೀರನ್ನು ಒಂದು ತರೋದಕ್ಕೋಸ್ಕರನೇ ಅನ್ನೋದನ್ನು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರಿಪೋರ್ಟಲ್ಲಿ ನಾವು ನೋಡಿದ್ದೀವಿ. ಆಕೆಗೆ ಮನೆಯ ಅಂಗಳಕ್ಕೆ ನಲ್ಲಿಯ ಮೂಲಕ ನೀರು ಬರೋದಾದರೆ ಆಕೆಗೆ ನೀರನ್ನು ತರೋದಕ್ಕೆ ಹೋಗುವಂಥ ಸಮಯ ಏನಿದೆ, ಅದರಿಂದ ಆಗುವಂಥ ಶ್ರಮ ಏನಿದೆ, ಅವನ್ನೆಲ್ಲವನ್ನು ಕೂಡ ಉಳಿತಾಯ ಮಾಡ್ಬೋದು. ಇದ್ರ ಮೂಲಕ ಆಕೆ ಆ ಸಮಯವನ್ನು ಬೇರೆ ಕಡೆ ತನ್ನ ಆದಾಯದ ಅಭಿವೃದ್ಧಿಗೋಸ್ಕರ, ಆದಾಯನ ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸಮಯನ ಅಲ್ಲಿ ಆಕೆ ವ್ಯರ್ಥ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಮನೆಯ ಅಂಗಳಕ್ಕೆ ನಲ್ಲಿ ನೀರು ಬರುವಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಆಗುತ್ತೆ. ಇದನ್ನು ಮನಗಂಡಂತಹ ಕೇಂದ್ರ ಸರ್ಕಾರ ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ಕೂಡ ನಲ್ಲಿಯ ಮೂಲಕ ಕುಡಿಯುವ ನೀರಿನ ಸಂಪರ್ಕವನ್ನು ಒದಗಿಸ್ತಾ ಇರ್ತಕ್ಕಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಇದಕ್ಕೆ ವರ್ಲ್ಡ್ ಬ್ಯಾಂಕ್ ಕೂಡ ಅಪ್ರಿಷಿಯೇಟ್ ಮಾಡಿದೆ, ಅವರು ಕೂಡ ಫಂಡ್ಸ್ನ ಕೊಡ್ತಾ ಇರುವಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಜಲಜೀವನ್ ಮಿಷನ್ ಅನ್ನೋದು ಇಲ್ಲಿ ಒಂದು ಗೇಮ್ ಚೇಂಜರ್ ಆಗಿ ಅದು ಪ್ಲೇ ಮಾಡೋದಕ್ಕೆ ಇಲ್ಲಿ ಚಾನ್ಸಸ್ಗಳಿದ್ದಾವೆ. ಇದ್ರ ಮೂಲಕ ಮಹಿಳೆಯ ಆರೋಗ್ಯ ಮತ್ತು ಅವಳ ಸಮಯ ಎರಡೂ ಕೂಡ ಉಳಿತಾಯ ಆಗೋದ್ರಿಂದ ಅವಳಿಗೆ ಬೇರೆ ಕಡೆ ಅದನ್ನು ಆ ಸಮಯವನ್ನು ವಿನಿಯೋಗಿಸಿ ಲಾಭ ಪಡೆಯೋದಕ್ಕೆ ಅವಕಾಶ ಆಗುತ್ತೆ. ಹಾಗೆ ಭಾರತ ಈಗ 75ನೇ ವರ್ಷದ ಸ್ವತಂತ್ರೋತ್ಸವದ ಅಮೃತ ಮಹೋತ್ಸವದ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎರಡನೇ ಮಹಿಳೆಯಾಗಿ ನಮ್ಮ ರಾಷ್ಟ್ರಾಧ್ಯಕ್ಷ ಎರಡನೇ ಮಹಿಳೆಯಾಗಿ ಈಗ ಬಂದಿರೋದನ್ನು ನೋಡಿದ್ದೀವಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ST ಕಮ್ಯುನಿಟಿಯಿಂದ ಬಂದಿರತಕ್ಕಂಥ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನು ನಾವು
ಈ ಮಹಿಳಾ ಸಬಲೀಕರಣ ವಿಚಾರಗಳಲ್ಲಿ ನಾವು ಆಗಿರ್ತಕ್ಕಂತಹ ಡೆವಲಪ್ಮೆಂಟ್ ಬಗ್ಗೆ ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಹಾಗೆ ಪೊಲಿಟಿಕಲಿ ನೋಡೋದಾದರೆ ರಾಜಕೀಯ ಸ್ಥಾನಮಾನಗಳಲ್ಲಿ ಮಹಿಳೆಯ ಒಂದು ಪಾರ್ಲಿಮೆಂಟಲ್ಲಿ ಇರ್ತಕ್ಕಂಥ ಪ್ರಾತಿನಿಧ್ಯ ಕೇವಲವಾಗಿ 10% ಇದೆ. ಇದು ಮುಂದುವರೆದಂಥ ರಾಷ್ಟ್ರಗಳಲ್ಲಿ 30% ಕೂಡ ಮಹಿಳೆಯ ಪ್ರಾತಿನಿಧ್ಯವನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ಭಾರತದಲ್ಲಿ ಬೇರೆಲ್ಲ ಏನೆಲ್ಲ ವಲಯಗಳಿದ್ದಾವೆ, ಲೇಬರ್ ಫೋರ್ಸ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಲಾ ಇರ್ಬೋದು, ಈ ಎಲ್ಲ ಜುಡಿಷರಿ ಎಲ್ಲ ಕಡೆಯೂ ಕೂಡ ಆಕೆಯ ಒಂದು ಪ್ರಮಾಣ ಏನಿದೆ ಇದು ತುಂಬಾ ಕಡಿಮೆ ಇದೆ. ಹಾಗಾಗಿ ಭಾರತ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನು ತಂದಿದೆ. ಅದು ವಿಜ್ಞಾನ ವಲಯದಲ್ಲಾಗಿರ್ಬೋದು, ನಾರಿ ಶಕ್ತಿ ಅನ್ನೋ ಒಂದು ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡೋದ್ರಲ್ಲಿರ್ಬೋದು, ಈ ರೀತಿಯಾಗಿ ಮಹಿಳೆಯ ಸಬಲೀಕರಣಕ್ಕೆ ಹೆಚ್ಚಿನದಂಥ ಒಂದು ಯೋಜನೆಗಳನ್ನು ಅನೌನ್ಸ್ ಮಾಡ್ತಾನೆ ಇದೆ ಸರ್ಕಾರ. ಆದರೂ ಕೂಡ ದೇರ್ ಇಸ್ ನೋ ಸಿಲ್ವರ್ ಬುಲೆಟ್ ಫಾರ್ ಫ್ರೀಯಿಂಗ್ ವುಮೆನ್ ಫ್ರಮ್ ಡ್ರಡ್ಜರಿ. ಈ ರೀತಿಯ ಕೆಲಸಗಳಿಂದ, ಗೃಹ ಕೃತ್ಯಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾಳೆ ವೇತನ ರಹಿತವಾಗಿ, ಆಕೆಗೆ ಯಾವುದೇ ರೀತಿಯಾದಂಥ ಒಂದು ಶಾಶ್ವತವಾದಂಥ ಒಂದು ಪರಿಹಾರವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ದೇರ್ ಇಸ್ ನೋ ಸಿಲ್ವರ್ ಬುಲೆಟ್ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಇದ್ರ ಬದಲಾಗಿ ಏನು ಮಾಡ್ಬೋದು, ಪುರುಷನೇ ತಿಳಿದು ತಾನೂ ಕೂಡ ಮನೆ ಕೆಲಸಗಳಲ್ಲಿ ತಾನೂ ಕೂಡ ಸಮಾನಾಗಿ ಪಾಲ್ಗೊಳ್ಳಬೇಕು. ಅದ್ರ ಮೂಲಕ ಆಕೆಗೆ ಆಗುವಂಥ ದೈಹಿಕವಾಗಿ ಮಾನಸಿಕವಾಗಿ ಆಗುವಂಥ ಆಘಾತಗಳನ್ನು ತಪ್ಪಿಸೋದ್ರಲ್ಲಿ ಅಥವಾ ಆಗುವಂಥ ಪ್ರಮಾಣದಲ್ಲಿ ಕಡಿಮೆ ಮಾಡೋದಕ್ಕೆ ಪುರುಷನೂ ಕೂಡ ಇನ್ವಾಲ್ವ್ ಆಗಿ ಆಕೆಯ ಜೊತೆಗೆ ಸಹಕಾರಿಯಾಗಬೇಕು. ಅವನ ಮೇಲೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರ್ತಕ್ಕಂಥದ್ದು. ಹಾಗೆ ಭಾರತದಲ್ಲಿ ಮತ್ತು ಜಾಗತಿಕವಾಗಿ ನಾವು ನೋಡೋದಾದರೆ 52% ಗ್ಲೋಬಲ್ ವರ್ಕ್ ಬೈ ಮೆನ್, ಅದ್ರ ಜೊತೆಯಲ್ಲಿ 21% ಪೇಯ್ಡು, ಇನ್ನು 31% ಏನಿದೆ ಅದು ಅನ್ಪೇಯ್ಡ್ ಆಗುತ್ತೆ. ಇದು ವುಮೆನ್ಸ್ನಲ್ಲಿ ಬರುವಂಥದ್ದು. ಹಾಗೆ ಮೆನ್ಸ್ನಲ್ಲಿ ನೋಡೋದಾದರೆ ನಾವು 48% ಗ್ಲೋಬಲ್ ವರ್ಕ್ ಏನಿದೆ ಇದು ಈ ಡೊಮೆಸ್ಟಿಕ್ ಡ್ರಡ್ಜರಿ ವರ್ಕ್ ಅನ್ನೋದು 48% ಪುರುಷರು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ 38%ನಷ್ಟು ಇವರು ಪೇಯ್ಡ್ ಅಂತ ಇರೋದನ್ನು ನಾವು ನೋಡ್ಬೋದು. ಆದರೆ 10% ಮಾತ್ರ ಇಲ್ಲಿ ಅನ್ಪೇಯ್ಡ್ ಇರುವಂಥದ್ದು. ಇವೆರಡಕ್ಕೂ ಕಂಪ್ಯಾರಿಸನ್ ನೋಡೋದಾದ್ರೆ ಇಲ್ಲಿ 31%ನಷ್ಟು ಮಹಿಳೆಯರಲ್ಲಿ ಅನ್ಪೇಯ್ಡ್ ಆಗಿ ಯಾವುದೇ ವೇತನ ರಹಿತವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಭಾರತದ ಮಟ್ಟಿಗೆ ನಾವು ನೋಡೋದಾದರೆ ಎಸ್ಟಿಮೇಟೆಡ್ 39% ವುಮೆನ್ಸ್ ಏನಿದ್ದಾರೆ ಇವರು ಅನ್ಪೇಯ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ವರ್ಲ್ಡ್ ಎಕನಾಮಿಕ್ ಫೋರಮ್ನ ಮಾಹಿತಿ ಪ್ರಕಾರವಾಗಿ ನಾವು ನೋಡ್ಬೋದಾಗಿದೆ. ಹಾಗೆ ಕೊನೆಯ ವಿಚಾರವಾಗಿ ಇದು ಆರ್ಥಿಕತೆಗೆ ಸಂಬಂಧಪಡುವಂಥದ್ದು. ಇದರಲ್ಲಿ ತುಂಬಾ ಈ ಆರ್ಟಿಕಲಲ್ಲಿ ಹೇಳಿರೋ ರೀತಿಯಲ್ಲಿ ತುಂಬಾ ಡಾಟಾಗಳು ಕೊಟ್ಟಿರೋದು, ಪ್ರತಿ ಪ್ಯಾರಾದಲ್ಲೂ ನೀವು ನೋಡ್ಬೋದಾಗಿದೆ. ನಂಬರ್ಗಳನ್ನು ತುಂಬಾ ಕೊಟ್ಟಿದ್ದಾರೆ. ಆದರೆ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡೋದಾದರೆ ಈ ನಂಬರ್ಗಳು ನಮಗೆ ಮುಖ್ಯ ಆಗಲ್ಲ. ಯಾಕೆಂದರೆ ಎಕ್ಸಾಮ್ ಟೈಮಲ್ಲಿ ನಮಗೆ ಆ ನಂಬರ್ಗಳು ಸಡನ್ನಾಗಿ ಜ್ಞಾಪಕಕ್ಕೆ ಬರೋದೇ ಇರ್ಬೋದು. ಮತ್ತು ಪಾಲಿಸಿಗಳು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಾದಂತಹ ಆರ್ಥಿಕ ಅಭಿವೃದ್ಧಿಗೆ ಅಥವಾ ನಷ್ಟ ಹೊಂದೋದಕ್ಕೆ ಆಗುವಂಥ ಅಂಶಗಳು ಯಾವ್ಯಾವುದು ಅನ್ನೋ ಒಂದು ಮಾಹಿತಿ ನಮ್ಮಲ್ಲಿದ್ದರೆ ಸಾಕು. ಈ ರೀತಿಯಾದಂಥ ಎಕ್ಸಾಕ್ಟ್ ಆಗಿರುವಂಥ ನಂಬರ್ಗಳ ಅವಶ್ಯಕತೆ ನಾವು ನೆನ್ಪಿಟ್ಕೊಳ್ಳೋದು ಕೂಡ ಇಲ್ಲಿ ಬೇಕಾಗಲ್ಲ. ಈ ಆರ್ಟಿಕಲಲ್ಲಿ ನಾವು ನೋಡೋ ಪ್ರಕಾರವಾಗಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ಕೂಡ ರಿಯಲ್ GDP ಗ್ರೋತನ್ನು ಎಸ್ಟಿಮೇಷನ್ ಮಾಡಿ 13.5 ಅನ್ನೋದನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ RBI ಕೂಡ ಬೇರೆ ರೀತಿಯಲ್ಲಿ ಅದು ಕೂಡ ತನ್ನ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದೆ, 16% ಅಂತ ಹೇಳಿ ಅದು ಕೂಡ ಹೇಳಿದೆ. ಹಾಗೆ ಇದು ವರ್ಷದಿಂದ ವರ್ಷಕ್ಕೆ ಎಷ್ಟು ಡೆವಲಪ್ ಆಗಬೇಕು, ನಾವೀಗ $5 ಟ್ರಿಲಿಯನ್ ಎಕನಾಮಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರ ಹತ್ರಕ್ಕೆ ಹೋಗಬೇಕು ಅನ್ನೋದಾದರೆ ನಾವು ಎಷ್ಟು ಡೆವಲಪನ್ನು ಪ್ರತಿ ವರ್ಷ ನಾವು ನೋಡಬೇಕು ಅನ್ನೋದನ್ನು ಕೂಡ ಈ ಆರ್ಟಿಕಲಲ್ಲಿ ಹೇಳಿರುವಂಥದ್ದಿದೆ. ಇದರಲ್ಲಿ ಪ್ರಮುಖವಾಗಿ ಅಗ್ರಿಕಲ್ಚರಲ್ ಗ್ರೋತ್ ಆ್ಯಸ್ ರಿಮೈನ್ಡ್ ರೋಬಸ್ಟ್, ಇದು ಆ ಕೃಷಿ ವಲಯ ಏನಿದೆ ಇದೊಂದು ನಿರಂತರವಾಗಿ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನು ಉಲ್ಲೇಖ ಮಾಡಿರುವಂಥದ್ದು. ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ಕೃಷಿ ಚೆನ್ನಾಗಿ ಅದು ದರವನ್ನು ದಾಖಲಿಸ್ತಾ ಇದೆ, ಅಭಿವೃದ್ಧಿಯ ದರವನ್ನು. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ ಇದು ಅಷ್ಟಾಗಿ ಬೆಳೀತಿಲ್ಲ ಅನ್ನೋದನ್ನು ಹೇಳಿರುವಂಥದ್ದಿದೆ. ಅದ್ರ ಜೊತೆಯಲ್ಲಿ ಹೆಚ್ಚಿನದಾದಂಥ ಆರ್ಥಿಕತೆ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಏನು ಡಿಮ್ಯಾಂಡ್ ಸಪ್ಲೈ ಏನಿದೆ ಅದಕ್ಕೆ ಪೂರಕವಾಗಿ ಒಂದು ಸಪ್ಲೈ ಸೈಡಿಂದನೂ ಇರಬೇಕು ಮತ್ತು ಡಿಮ್ಯಾಂಡ್ ಸೈಡಿಂದ ಎರಡೂ ಕೂಡ ಬ್ಯಾಲೆನ್ಸಿಂಗ್ ಆಗಿರಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಏನು ಪ್ರೈವೇಟ್ ಫೈನಲ್ ಕನ್ಸೂಮ್ಷನ್ ಎಕ್ಸ್ಪೆಂಡಿಚರ್ ಏನಿದೆ ಇದು ಜಾಸ್ತಿ ಆಗಬೇಕು ಅಂತ ಹೇಳಿದರೆ, ಅಂದರೆ ಅದನ್ನು ಅನುಭೋಗ ಮಾಡೋವಂಥ ಅಂದರೆ ಕೊನೆಯ ಬಳಕೆದಾರರು ಹೆಚ್ಚಿನದಾಗಿ ಅದನ್ನು ವಸ್ತುಗಳನ್ನು ಪರ್ಚೇಸ್ ಮಾಡುವಂಥದ್ದು, ಅದನ್ನು ಹೆಚ್ಚಿನದಾಗಿ ಕನ್ಸ್ಯೂಮ್ ಮಾಡುವಂಥದ್ದು ಆದಾಗ ಈ ಎಕಾನಮಿ ಜಾಸ್ತಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಿರುವಂಥದ್ದು. ಅದರಲ್ಲಿ ಪ್ರೈವೇಟ್ ಫೈನಲ್ ಕನ್ಸೂಮ್ಷನ್ ಎಕ್ಸ್ಪೆಂಡಿಚರ್ನ ಯಾವ ರೀತಿಯಾಗಿ ಡಿಫೈನ್ ಮಾಡ್ತಾರೆ ಅಂತಂದರೆ, ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ರೆಸಿಡೆಂಟ್ ಹೌಸ್ ಹೋಲ್ಡ್ಸ್ ಆ್ಯಂಡ್ ನಾನ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ ಸರ್ವಿಂಗ್ ಹೌಸ್ ಹೋಲ್ಡ್ಸ್ ಆನ್ ಫೈನಲ್ ಕನ್ಸೂಮ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಅದು ಮಾಡಿರುವಂಥ ಯಾವುದಾದ್ರೂ ವಸ್ತುಗಳು ಹೌಸ್ ಹೋಲ್ಡ್ಸಲ್ಲಾಗಿರ್ಬೋದು ಅಥವಾ ನಾನ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು, ಇವು ಕನ್ಸ್ಯೂಮ್ ಮಾಡಬೇಕು. ಆ ಕನ್ಸ್ಯೂಮ್ ಮಾಡೋವಂಥದ್ದು ಪ್ರಮಾಣ ಏನಿದೆ ಅದು ಗೂಡ್ಸ್ ಮತ್ತು ಸರ್ವಿಸ್, ಸರಕು ಮತ್ತು ಸೇವೆಗಳಲ್ಲಿ ಎರಡರಲ್ಲೂ ಆಗಿರ್ಬೋದು, ಅದನ್ನು ಉತ್ಪಾದನೆ ಮಾಡಿರುವಂಥದ್ದು ಅಥವಾ ಅದನ್ನು ಸೇವೆಯನ್ನು ಕೊಡ್ತಿರ್ತಕ್ಕಂಥದ್ದು ನಮ್ಮ ಎಕನಾಮಿಕ್ ಟೆರಿಟರಿಯಿಂದ ಒಳಗೂ ಇರ್ಬೋದು ಅಥವಾ ಹೊರಗೂ ಇರಬೇಕು. ಆದರೆ ಫೈನಲ್ ಪಾಯಿಂಟ್ ಏನಿಲ್ಲ ಅಂತಂದರೆ ಕನ್ಸ್ಯೂಮ್ಷನ್ ಕೆಪಾಸಿಟಿ ಇಲ್ಲಿ ಜಾಸ್ತಿ ಇರಬೇಕು, ಆ ಕನ್ಸ್ಯೂಮರ್ಗೆ ಅನ್ನೋ ಅಂಶವನ್ನು ಇಲ್ಲಿ ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಕನ್ಸ್ಯೂಮಿಂಗ್ ಕೆಪಾಸಿಟಿ ಜಾಸ್ತಿ ಇತ್ತು ಅಂತಂದರೆ ಆರ್ಥಿಕತೆಗೆ ಇದು ಅದೊಂದು ಚಾಲಕ ಶಕ್ತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದ್ರ ಜೊತೆಯಲ್ಲಿ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈ ಪರ್ಚೇಸಿಂಗ್ ಮ್ಯಾನೇಜಿಂಗ್ ಇಂಡೆಕ್ಸ್ ಅನ್ನೋದು ಇದು ಪ್ರಮುಖವಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಂಬಂಧಪಡುವಂಥದ್ದಾಗುತ್ತೆ. ಇದರಲ್ಲಿ ಮುಂದಿನ 25 ವರ್ಷಗಳ ಅಭಿವೃದ್ಧಿಗೆ ನಾವು ನೋಡಬೇಕು ಅನ್ನೋದಾದರೆ
ಭಾರತ ಸ್ವತಂತ್ರಗೊಂಡು 100 ವರ್ಷದ ಆಗಬೇಕು ಅನ್ನೋದಾದರೆ ಅಲ್ಲಿಗೆ ಡೆವಲಪ್ಡ್ ಕಂಟ್ರಿ ಆಗಿರಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಯವರು ಆಗಸ್ಟ್ 15ಕ್ಕೆ ಘೋಷಣೆ ಮಾಡಿದ್ದಾರೆ. ನಾವು ಡೆವಲಪ್ಡ್ ಕಂಟ್ರಿಯಾಗಿ ಪರಿವರ್ತನೆ ಆಗಬೇಕು ಅಂತಂದರೆ ಪ್ರತಿ ವರ್ಷ ಸರಾಸರಿಯಾಗಿ 8-9% ನಾವು ನಮ್ಮ ಆರ್ಥಿಕತೆ ಅಭಿವೃದ್ಧಿ ಅಷ್ಟು ವೇಗದಲ್ಲಿ ಆಗ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಇದು ಕೇವಲ ಯಾವುದೇ ಒಂದು ಕೃಷಿ ಇರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಈ ಎರಡರ ಮೇಲೇ ಡಿಪೆಂಡ್ ಆಗಲ್ಲ. ಇದು ಸರ್ವತೋಮುಖ ಅಂದರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಆರ್ಥಿಕ ವಲಯಗಳಲ್ಲೂ ಕೂಡ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು. ಅದು ಕೃಷಿ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಟೆಕ್ಸ್ಟೈಲ್ ಇರ್ಬೋದು, ಯಾವುದೇ ವಲಯಗಳಲ್ಲೂ ಕೂಡ ಎಲ್ಲ ವಲಯಗಳಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು. ಮತ್ತು ನಮಗೆ ಇರ್ತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಸಮರ್ಪಕವಾದಂಥ ವಿತರಣೆ ಆಗಬೇಕು. ಅದು ಕೂಡ ಒಂದು ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಗಮನದಲ್ಲಿಟ್ಕೊಂಡು ಆಗುವಂಥ ಅಭಿವೃದ್ಧಿಗಳಾಗಿರಬೇಕೇ ಹೊರತು ಬರೀ ನಾವು ಎಕನಾಮಿಕಲಿ ಡೆವಲಪ್ ಆಗಬೇಕು ಅಂತೇಳಿ ನಾವು ಓವರಾಗಿ ಎಕ್ಸ್ಪ್ಲಾಯ್ಟ್ ಮಾಡೋಂಥದ್ದು ಆಗಬಾರ್ದು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಹೇಳಿರೋವಂಥದ್ದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆ. ಥ್ಯಾಂಕ್ ಯು ಆಲ್.